ಇವತ್ತಿರೋ ಟೆಕ್ನಾಲಜಿ ಬಗ್ಗೆ ಬೈಬಲ್ ಹೇಳ್ತೈತಾ? ಬೈಬಲ್ ನೋಡಿ ಟೆಕ್ನಾಲಜಿ ಬಂತ? ದೇವರು 2000 ವರ್ಷಗಳಿಂದ, 2500 ವರ್ಷಗಳಿಂದ, 3000 ವರ್ಷಗಳಿಂದ ಪ್ರವಾದಿಗಳ ಮೂಲಕ, ಅಪೊಸ್ತಲರ ಮೂಲಕ ಕೆಲವು ವಾಕ್ಯಗಳು ನೇರವಾಗಿ ಯೇಸು ಕ್ರಿಸ್ತನ ಭೂಲೋಕದಲ್ಲಿರುವಾಗ ನಮಗೆ ಗೋಚರಪಡಿಸಿದಂತೆ ಅದು ಸಾಲದು ಅಂದಿರ. ಆಮೇಲೆ ಅಪೊಸ್ತಲರ ಮೂಲಕ, ಪ್ರವಾದಿಗಳ ಮೂಲಕ ಅಲ್ಲದೆ ಇನ್ನು ಅನೇಕ ಯೋಗನ ಮೂಲಕ, ದಾವಿದನ ಮೂಲಕ ಇವತ್ತಿನ ಟೆಕ್ನಾಲಜಿ, ಇವತ್ತಿನ ಸೈನ್ಸ್, ವಿಜ್ಞಾನವನ್ನ ಕುರಿತು ಮಾತಾಡ್ತಾರೆ. ಒಂದು ಆಶ್ಚರ್ಯ ಏನಂದ್ರೆ, ಅವ್ರು ಮಾತಾಡುವಾಗ ಲೈಟ್ ಇಲ್ಲ, ಬಲ್ಬ್ ಇಲ್ಲ, ಗಾಡಿಗಳಿಲ್ಲ, ಟ್ರೈನ್ ಇಲ್ಲ, ಬಸ್ ಇಲ್ಲ, ಪೆಟ್ರೋಲ್ ಇಲ್ಲ, ಟೆಲಿಫೋನ್ ಇಲ್ಲ, ಆಮೇಲೆ ಏರೋಪ್ಲೇನ್ ಇಲ್ಲ, ಟಿವಿ ಇಲ್ಲ, ಲೈವ್ ಪ್ರೋಗ್ರಾಮ್ ಇಲ್ಲ, ಅಂತರಿಕ್ಷ ಕಾರಿಸ್ತಲ್ಲ, ರಾಕೆಟ್, ಸ್ಯಾಟಲೈಟು, ಇವು ಯಾವ ಇಲ್ದಿರೋವಾಗಲೇ ನಾನು ಈಗ ಹೇಳಿದ್ನಲ್ಲ ನಿಮಗೆ, ಅವೆಲ್ಲ ಮೊದಲೇ ಬೈಬಲ್ ಇದೆ. ಅಲ್ಲೆಲ್ಲೂಯಾ. ಯಾವಾಗ ಹೇಳಿರೋದ್ರೆ ನೋಡು, ದೇವರವ್ರ ಮೂಲಕ ಯಾವತ್ತು ಮಾತಾಡಿದ್ದಾನೆ ನೋಡಿ. ಮಾತಾಡಿ 2500 ವರ್ಷ ಬಿಟ್ಟು, ಮಾತಾಡಿ 2000 ವರ್ಷ ಬಿಟ್ಟು, ಮಾತಾಡಿ 1900 ವರ್ಷಗಳು ಬಿಟ್ಟು, ಆಮೇಲೆ ಅದೆಲ್ಲಾನು ಕರೆಕ್ಟಾಗಿ ಹೇಳ್ದಂಗೆ ಬರ್ತಾರೆ. ಸೈನ್ಸ್ ಇಲ್ಲ ಅಂದ್ರೆ, ವಿಜ್ಞಾನ ಇಲ್ಲ ಅಂದ್ರೆ ನಮ್ಮ ಧರ್ಮ ಕುರುಡು. ಯಾವುದೇ ಧರ್ಮ ಆಗಲಿ, ಯಾವುದೇ ಧರ್ಮ ಗ್ರಂಥವಾಗಲಿ, ಆಮೇಲೆ ಸೈನ್ಸ್ ಇಲ್ವಾ ಅದರಲ್ಲಿ, ವಿಜ್ಞಾನ ಇಲ್ವಾ, ಅದು ಕುರುಡು. ಕುರುಡು ಅಂದ್ರೆ ಕಣ್ಣು ಇಲ್ಲದೆ ಇರೋದು ಅಂತ. ಆಮೇಲೆ ಸೊ ನಮ್ಮ ಬೈಬಲ್ ಅಲ್ಲಿ ವಿಜ್ಞಾನ, ಸೈನ್ಸ್, ಟೆಕ್ನಾಲಜಿ ಇದೆ. ಈ ಬೈಬಲ್ ಅಲ್ಲಿ A to Z ಅಪ್ಡೇಟ್. ಇನ್ನು 1000 ವರ್ಷ ಆಗಿದೆ. ಸಭೆ ಎತ್ತಲ್ಬಿಟ್ಟ ಮೇಲೆ ಎಷ್ಟು ವರ್ಷ ಇರ್ತದೆ ಭೂಮಿ? ಆ 1000 ವರ್ಷ ಸೇರಿ ಇಲ್ಲಿ ಬರೆದು ಕೊಟ್ಟಿದ್ದಾರೆ. ನಾವೇ ಅಪ್ಡೇಟ್ ಆಗ್ತಾ ಇರ್ಬೇಕಾದ್ರ ಜೊತೆಗೆ. ಯಾರು? ನಾವೇ ಅಪ್ಡೇಟ್ ಆಗ್ತಾ ಇರ್ಬೇಕು. ಬೈಬಲ್ ಅಪ್ಡೇಟ್. ಬೈಬಲ್ ಏನ್ ಬೇಕು ಕರೆಕ್ಟ್ ಆಗಿ ಆ ಟೈಮ್ಗೆ ಎಷ್ಟು ಬೇಕು ಅಷ್ಟು ಕರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ನಾವೇ ಅದನ್ನ ನೋಡ್ಕೊಂಡು ನಾವು ಅದಕ್ಕೆ ಅಪ್ಡೇಟ್ ಆಗ್ಬೇಕೆ ಹೊರತು ಬೈಬಲ್ ಏನ್ ಬೇಕು ಇನ್ನೂ 1000 ವರ್ಷಕ್ಕೆ ಎಷ್ಟು ಬೇಕು ಅದನ್ನು ಬರ್ದಿಟ್ಟಿದೆ. ಅದು ನಾವು ಇವಾಗ ಒಂದೊಂದಾಗಿ ನೋಡ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಪ್ರಕಟಣೆ ಗ್ರಂಥ 11:10 ಓದಿ. ರೆವಲೇಷನ್ ಚಾಪ್ಟರ್ 11:10. ಈ ಇಬ್ಬರು ಪ್ರವಾದಿಗಳು ಭೂ ನಿವಾಸಿಗಳನ್ನು ಪೀಡಿಸಿದರಿಂದ ಇವರ ಸತ್ತದ್ದಕ್ಕೆ ಭೂ ನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನ ಕಳುಹಿಸುವರು. ಅಲ್ಲೆಲ್ಲೂಯಾ. ಎಷ್ಟು ದಿನ ಇರ್ತೈತೆ ಅವ್ರ ಎಣ್ಣೆ ಆ ಪಟ್ಟಣದಲ್ಲಿ ಅಂತ ಹೇಳಿದ್ರೆ, ಅವ್ರ ಒಡೆಯನ್ ಇಲ್ಲೇ ಸತ್ತಿದ್ದು. ಅವ್ರ ಒಡೆಯ ಅಂದ್ರೆ ಯೇಸು ಕ್ರಿಸ್ತನು, ಅಲ್ಲೇ ಸತ್ತಿದ್ರು. ಅದೇ ಪಟ್ಟಣದಲ್ಲಿ ಈ ಇಬ್ರು ಸಾಕ್ಷಿಗಳು ಎಷ್ಟು ದಿನ ಬಿದ್ದಿರ್ತಾರೆ ಅಂತ ಬಂದಿದೆ ವಾಕ್ಯ? 3 ದಿನ, 3.5 ದಿನ ಅವರು ಅಲ್ಲೇ ರೋಡಲ್ಲೇ ಇರ್ತಾರೆ. ಮನೆ ಒಳಗೂ ಎತ್ಕೊಡೋಲ್ಲ, ಮಸಾಣದಲ್ಲಿ ಮುಚ್ಚಿಕ್ಕಲ್ಲ, ಬಾಕ್ಸ್ ಅಲ್ಲಿ ಇಕ್ಕಲ್ಲ, ಫ್ರಿಡ್ಜ್ ಅಲ್ಲಿ ಇಕ್ಕಲ್ಲ. ಇಲ್ಲಿ ಹೋಗ್ತಾರ, ಅಲ್ಲೇ ಎಲ್ಲಿ ಸಾಯ್ತಾರೆ ಅವ್ರಿಬ್ರು ಅಲ್ಲೇ ಇರ್ತಾರೆ, ರೋಡಲ್ಲೇ ರಿಯಲ್ ಆಗಿ. ಆಮೇಲೆ ಅವ್ರು ಸತ್ತೋಗಿದ್ದು ಖುಷಿಗೆ ಆಮೇಲೆ ಜನಗಳು ಉಡುಗೊರೆಗಳನ್ನ ಕಳಿಸ್ತಾರೆ. ಈ 3 ದಿನದಲ್ಲಿ ಹೆಂಗ್ ಕಳಿಸ್ತಾರೆ? 3 ದಿನದಲ್ಲಿ ಅಮೆರಿಕದಲ್ಲಿರೋರು ಇಂಡಿಯಾಗೆ ಹೆಂಗ್ ಎತ್ಕೊಂಡ್ಬಂದು ಕೊಡ್ತಾರೆ? ಪೋಸ್ಟ್ ಆಫೀಸು, ಸಮುದ್ರ ಅಡ್ಡ ಇದೆ. ಟೆಕ್ನಾಲಜಿ ನೋಡಿ, ಚೆನ್ನಾಗಿ ಗಮನವಿಟ್ಟು ಕೇಳಿ. ಈ ವಾಕ್ಯವನ್ನ ಹೇಳುವಾಗ ಯೋಹಾನ ಪದೋಸ್ ದ್ವೀಪದಲ್ಲಿದ್ದಾನೆ. ಪದೋಸ್ ದ್ವೀಪದಲ್ಲಿದ್ದಾನೆ. ಆಗ ಏನು ಆ ತರ ಕೊರಿಯರ್ ಅನ್ನೋದೇ ಇಲ್ಲ. ಏನೇನೋದಿಲ್ಲ ಅಲ್ಲಿ. ಏನಿದೆ ವಾಕ್ಯ? ಉಡುಗೊರೆಗಳನ್ನ ಕಳುಹಿಸುವರು ಅಂತಿದೆ. ನೋಡ್ಕೊಳ್ಳಿ. ಉಡುಗೊರೆ ಅಂದ್ರೆ ಪಾರ್ಸಲ್ ಕಳುಹಿಸು. ಏನನ್ನ? ಪಾರ್ಸಲ್. ಇವತ್ತು ನೋಡಿ, ಸ್ಪೀಡ್ ಪೋಸ್ಟ್ ಅಂತ ಕೇಳಿದಿರ ನೀವು? ಗೌರ್ಮೆಂಟ್ ಅಲ್ಲಿ ಐತೆ, ಪ್ರೈವೇಟ್ ಅಲ್ಲಿ ಐತೆ. ಆಮೇಲೆ DHL, ಪ್ರೊಫೆಷನಲ್ ಕೊರಿಯರ್, ಇವುಗಳೆಲ್ಲ ಇದೆಲ್ಲ. ಇದು ಸ್ಪೀಡ್ ಪೋಸ್ಟ್. 3 ದಿನದಲ್ಲಿ 2 ದಿನದಲ್ಲಿ ಎತ್ಕೊಂಡ್ಬಂದು ಕೊಟ್ಬಿಡ್ತಾರೆ. ಅಮೆರಿಕದಲ್ಲಿ ಎಲ್ಲ ಹಾಕಿರೋದು 3 ದಿನದಿಂದ ನಮ್ಮ ಹತ್ರ ಬಂದ್ಬಿಡ್ತಾರೆ. ಈ ವಾಕ್ಯ ಬರೆಯುವಾಗ ಇಲ್ಲ, ಚೆನ್ನಾಗಿ ಗಮನಿಸ್ಬೇಕು ನೀವು. ಎಲ್ಲ ವಾಕ್ಯಗಳಿಗೆ ಹಿಂಗೆ ಇರ್ತೈತಿ. ಈ ಕೊರಿಯರ್ ಸರ್ವಿಸ್ ಇವತ್ತು ಇದೆಯಲ್ಲ, ಯಾವತ್ತು ಬರ್ದಿಟ್ಟಿದ್ದೇನೆ ದೇವರು? 1950 ವರ್ಷಗಳ ಹಿಂದೆನೆ ಬರ್ದಿಟ್ಟಿದ್ದಾನೆ. ಎಷ್ಟು ಇದರಲ್ಲಿ ವಿಜ್ಞಾನ, ಸೈನ್ಸ್ ಇದೆ ಅಂತ ನೀವು ಚೆನ್ನಾಗಿ ಅರ್ಥ ಮಾಡ್ತೀವಿ. ಬೈಬಲೇ ಎಲ್ಲದಕ್ಕೂ ಆಧಾರ. ನಮ್ಮ ಮನೆಯಲ್ಲಿರೋ ವಾಷಿಂಗ್ ಮಿಷಿನ್ ಇಂದ ಹಿಡಿದು, ನಮ್ಮ ತಲೆ ಮೇಲೆ ಓಡಾಡೋ ಫ್ಲೈಟ್ ಇಂದ ಹಿಡಿದು, ನಮ್ಮ ಕೈಯಲ್ಲಿರೋ ಮೊಬೈಲ್ ಇಂದ ಹಿಡಿದು
ಇದನ್ನ ನೋಡಿ ಮತ್ತೆ ಇಂಜೆಕ್ಷನ್ ಹಾಕ್ತಾರೆ. ಆಪರೇಷನ್ ಮಾಡುವಾಗ ಮಗುಗೆ ಇದು ಆಪರೇಷನ್ ಮಾಡುವಾಗ ಏನ್ ಮಾಡ್ಬೇಕು ಮತ್ತೆ ಇಂಜೆಕ್ಷನ್ ಹಾಕ್ತಾರೆ, ಕ್ಲೋರೋಫಿಲ್. ಅದು ಬೈಬಲ್ ನೋಡೇ ಕಂಡಿದ್ದೀವಿ. ಹಂಗೆ ಈಗ ಇಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ, ಈ ವಾಕ್ಯದಲ್ಲಿ ಏನಿದೆ ಅಂದ್ರೆ ಕೊರಿಯರ್ ಸರ್ವಿಸ್ ಇದೆ. ಈಗಿನ ಮಾತಿಗೆ ಹೇಳ್ಬೇಕಂದ್ರೆ ಸ್ಪೀಡ್ ಪೋಸ್ಟ್. ಇವತ್ತು ಅಮೆರಿಕದಲ್ಲಿ ಕಳಿಸಿದ್ರೆ 3 ದಿನಕ್ಕೆ ನಮ್ಗೆ ಇಲ್ಲಿ ಬಂದಿರ್ತದೆ. ಯಾಕೆ 3 ದಿನ ಅಂತ ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, 3 ದಿನನೇ 3.5 ದಿನನೇ ಅವ್ರೇನ ಬೀದಿಯಲ್ಲಿ ಇರ್ತೈತೆ ಕೊಟ್ಕೊಂಡು ಖುಷಿ ಪಡ್ತಾರಂತ. 3.5 ದಿನ ಆದ್ಮೇಲೆ ಅವರೊಳಗಡೆ ಜೀವಾತ್ಮ ಬಂದು ಅವರ ಪರಲೋಕಕ್ಕೆ ಬರ್ಬೋದು. ಆಮೇಲೆ ಇವತ್ತಿರೋ ಸ್ಪೀಡ್ ಪೋಸ್ಟ್, ಇವತ್ತಿರೋ ಕೊರಿಯರ್ ಸರ್ವಿಸ್ ಈ ವಾಕ್ಯಕ್ಕೋಸ್ಕರ ರೆಡಿ ಆಗುತ್ತೆ. ಈ ವಾಕ್ಯದಲ್ಲಿ ಎಲ್ಲಿರೋ 2 ಸಾಕ್ಷಿಗಳು ಇನ್ನೂ ಸತ್ತಿಲ್ಲ, ಇನ್ನೂ ಬಂದಿಲ್ಲ, ಇನ್ನೂ ಆ ವಾಕ್ಯ ನೆರವೇರಿಲ್ಲ. ಪ್ರವಾದನೆ ವಾಕ್ಯ. ಆಮೇಲೆ ಪ್ರಕಟಣೆ ಗ್ರಂಥ ಬಂದು 22 ಅಧ್ಯಾಯ ಕೂಡ ಪ್ರವಾದನೆ ಗ್ರಂಥ. ಮುಂದೆ ನೆರವೇರುವುದನ್ನ ಬರೆದು ಕೊಟ್ಬಿಟ್ಟು ಹೋಗಿದ್ದು ಯೋಹಾನ, ದೇವರು ಬರ್ಕೊಟ್ಟಿದ್ದು. ಇನ್ನೂ ಆ ವಾಕ್ಯ ನೆರವೇರಿಲ್ಲ, ಇನ್ನೂ ಆ 2 ಬಂದಿಲ್ಲ. ಅವರಿಬ್ರು ಬಂದು ಸುಮಾರು 3.5 ವರ್ಷ ಸಾಧ್ಯ. ಎಷ್ಟು ವರ್ಷ? ಅವ್ನ ಯಾರು ಹಿಡಿಯಕ್ಕಾಗಲ್ಲ, ಅವ್ನ ಯಾರು ಸಾಯಿಸಕ್ಕಾಗಲ್ಲ. ಹಂಗೆ ಒಂದು ವೇಳೆ ಅವ್ನ ಯಾರನ್ನ ಹಿಡಿಯಕ್ ಬಂದ್ರೆ ಅವ್ರ ಬಾಯಿಂದ ಬೆಂಕಿ ಬಂದು ಅವರನ್ನೇ ಸಾಯಿಸ್ತಾರೆ, ನೀರನ್ನ ರಕ್ತ ಮಾಡ್ತಾರೆ. ಅವ್ನ ಯಾರು ಹಿಡಿಯಕ್ಕೆ ಆಗಲ್ಲ 3.5 ವರ್ಷ ಆದ್ಮೇಲೆ ಅವ್ರನ್ನ ಕೊಲ್ತಾರೆ. ಅದು ದೇವರೇ ಮಾಡೋದು. ಅವ್ರ ಹೆಣಗಳಲ್ಲಿ ಬಿದ್ದಿರ್ತದೆ. ಅವಾಗ ಖುಷಿ ಪಟ್ಟು ಇವರಿಂದ ಒಳ್ಳೆ ಸಮಾಧಾನ ಇಲ್ಲ ಭೂಮಿ ಮೇಲೆ, ಇವ್ರು ಏನೇನೋ ತಪ್ಪಿಸ್ತಾ ಇದ್ದಾರೆ. ಆಂಟಿ ಕ್ರೈಸ್ಟ್ ಮಾಡೋದಕ್ಕೆಲ್ಲ ವಿರುದ್ಧವಾಗಿ ಕೇಳಬೇಡಿ, ನಂಬೇಡಿ, ನೀವು ನರಕಕ್ಕೆ ಹೋಗ್ತೀರಾ, ಇದನ್ನ ಒಪ್ಕೋಬೇಡಿ, ಇದನ್ನ ಮಾಡಿದ್ರೆ ನೀವು ನರಕಕ್ಕೆ ಹೋಗ್ತೀರಾ ಅಂತ ಇವ್ರಿಬ್ರು ಹೇಳ್ತಾರೆ. ಅದ್ಭುತಗಳು ಮಾಡ್ತಾರೆ. ಅದು ಬೇಡ, ಮ್ಯಾಟ್ರ್ ಅದಲ್ಲ. ಇವತ್ತು ಕೊರಿಯರ್ ಸರ್ವಿಸ್, ಇವತ್ತು ಸ್ಪೀಡ್ ಪೋಸ್ಟ್ ಏನು ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಆ ವಾಕ್ಯ ಆ ದಿನದಲ್ಲಿ ಅವರಿಬ್ರು ಸತ್ತು ಬಿದ್ದಿರುವಾಗ ಜನಗಳು ಗಿಫ್ಟ್ಗಳನ್ನ ಕಳಿಸ್ಕೊಂತಾರಂತೆ. ಡೈಮಂಡು, ನಕ್ಲೆಸ್ಸು, ಆಮೇಲೆ ಸ್ವೀಟು, ಏನೇನೋ ಚಿಕ್ಕ ಚಿಕ್ಕ ಬಾಕ್ಸ್ಗಳು, ಅವು ಇವು ಏನೇನೋ ಇರ್ತಾವಲ್ಲ ಗಿಫ್ಟ್ ಕೊಡ್ಸೋದು ನಿಮ್ಗೆ ಗೊತ್ತಲ್ವಾ ಅಂತ ಕಳಿಸ್ಕೊಂಡು ಖುಷಿ ಪಡ್ತಾರಂತೆ. ಅಪ್ಪ ಇವ್ರು ಸತ್ತಿದ್ದು ಬಹಳ ಸಂತೋಷ ಆಯ್ತು, ಈಗ ಭೂಮಿಗೆ ಶಾಂತಿ ಬರ್ತೈತೆ ಅಂತ ಕಳಿಸ್ಕೊಂಡು. ಆದ್ರೆ ಅವರಿಬ್ರು ಎದ್ದೋಡ್ಬಿಡ್ತಾರೆ. ಇವ್ರು ಭಯ ಪಟ್ಟು ಗಾಬರಿ ಪಟ್ಟು ಅಲ್ಲಿ ಭೂಕಂಪ ಆಗುತ್ತೆ. 7,000 ಜನ ಸತ್ತು ಬೀಳ್ತಾರೆ. ಮಹಾ ಭೂಕಂಪ, 1/4 ಭಾಗ ಜನ ಅಲ್ಲಿ ಸತ್ತು ಬೀಳ್ತಾರೆ. ಆಮೇಲೆ ಇದು ಯೆರೂಸಲೇಮಿನಲ್ಲಿ. ಇದು ಟೆಕ್ನಾಲಜಿ. ಇವತ್ತು ನೋಡು, ಸ್ಪೀಡ್ ಪೋಸ್ಟ್ ಎತ್ಕೊಂಡ್ಬಂದು ಫ್ಲೈಟ್ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿಸ್ಬಿಡ್ತಾರೆ. ಏರ್ಪೋರ್ಟ್ ಇಂದ ಟಕ್ ಅರ್ಧ ದಿನದಲ್ಲಿ ನಮ್ಮ ಏರಿಯಾಗೆ ಸ್ಪೀಡ್ ಪೋಸ್ಟ್ ಯಾವ್ದು ಹತ್ರ ಅಂದ್ರೆ ಪ್ರೆಸೆಂಟ್ ಟೌನ್ ತಂದ್ಬಿಡ್ತಾರೆ. ಪ್ರೆಸೆಂಟ್ ಟೌನ್ ವರ್ಮಾ ಪೋಸ್ಟ್ ಆಫೀಸ್ ಕೊಡ್ತಾರೆ, ಅವ್ನು ತಂದು ನಮ್ಗೆ ಕೊಟ್ಬಿಡ್ತಾರೆ. ಅವ್ರು ಕಳ್ಸಿದ್ 3 ದಿನದಲ್ಲಿ ಪಾಸ್ ನಮ್ಮ ಹತ್ರ ಬಂದ್ಬಿಟ್ಟಿರ್ತದೆ. ಒಂದು ಇಂಗ್ಲೆಂಡ್ ಲೆಟರ್ ಹೋಗ್ಬೇಕಂದ್ರೆ ನಮ್ಮ ಚಿಕ್ಕವರಿಗೆ ಎಷ್ಟೋ ದಿನಗಳು ಹಿಡಿತಾ ಇತ್ತು. ಇಂಗ್ಲೆಂಡ್ ಲೆಟರ್ ಸುಮಾರು ದಿನಗಳು ಹಿಡಿತಾ ಇತ್ತು. ಇಂಗ್ಲೆಂಡ್ ಲೆಟರ್ ನಮ್ಮ ಕೈಗೆ ಬರ್ಬೇಕಾದ್ರೆ. ಆಮೇಲೆ ಇವತ್ತಿನ ಸ್ಪೀಡ್ ಪೋಸ್ಟ್ ಇದೆ. ಈ ವಾಕ್ಯನೇ ಕಾರಣ. ನೋಡಿ, ಟೆಕ್ನಾಲಜಿ ಇದೆಯಾ ಇಲ್ವಾ? ಟೆಕ್ನಾಲಜಿ ಹೆಂಗ್ ಹುಡುಗರುಗಳನ್ನ ಕಳಿಸ್ತಾರೆ ಒಬ್ರಿಗೊಬ್ರು. ಸ್ಪೀಡ್ ಪೋಸ್ಟ್ ಹೇಳಿ, ಕೊರಿಯರ್ ಸರ್ವಿಸ್ ಅಂತ ಹೇಳಿ. ಆಮೇಲೆ ಪ್ರೈಸ್ ದ ಲಾರ್ಡ್ ಕೇಳಿದ್ರಲ್ಲ. ಪ್ರೊಫೆಷನಲ್ ಕೊರಿಯರ್, DTDC ಕೊರಿಯರ್, DHL ಕೊರಿಯರ್ ಕೇಳಿದಿರಲ್ವಾ? DHL, DTDC, ಪ್ರೊಫೆಷನಲ್ ಕೊರಿಯರ್. ಆಮೇಲೆ ನಮ್ಮ ಗೌರ್ಮೆಂಟ್ ಕೂಡ ಸ್ಪೀಡ್ ಪೋಸ್ಟ್ ಇದೆ. ನಮ್ಮ ಭಾರತೀಯ ಅಂಚೆದು ಕೂಡ. ಇವೆಲ್ಲ ಈ ವಾಕ್ಯಕ್ಕೆ ಕಾರಣ. ಇನ್ನೊಂದು ವಾಕ್ಯಕ್ಕೆ ಹೊರಟು ಹೋಗೋಣ. ಪ್ರೈಸ್ ದ ಲಾರ್ಡ್. ಜನಕ್ಕೆ ಅರ್ಥ ಆಗ್ತಾ ಇದೆ? ಬೈಬಲ್ ಎಷ್ಟು ಸತ್ಯ ನೋಡು, ನಮ್ಮ ದೇವರು ಎಷ್ಟು ಸತ್ಯ ನೋಡು. ಬೈಬಲ್ ಅಲ್ಲಿ ಬರೆದಿರೋದೇ ಇವತ್ತು ನೆರವೇರ್ತಾರೆ. ಬೈಬಲ್ ಅಲ್ಲಿ ಮುಂದೆ ನಡೆಯೋದು ಕೂಡ ಬರೆದಿಟ್ಟಿದೆ. ಇನ್ನೊಂದು 1000 ವರ್ಷ ಆಗಲಿ, ಅವತ್ತು ಜನಗಳು ಕೂಡ ಈ ಬೈಬಲ್ ಅವರಿಗೆ ಬಲ ಕೊಡ್ತತೆ, ಶಕ್ತಿ ಕೊಡ್ತತೆ, ರಕ್ಷಣೆ ಕೊಡ್ತತೆ, ದೇವರ ಹತ್ರ ಕರ್ಕೊಂಡು ಹೋಗ್ತದೆ. ಕ್ಲೀನ್ ಆಗಿ ಬರೆದಿಟ್ಟಿದ್ದಾನೆ. ಈ ತರ ಬುಕ್ಕು, ಈ ತರ ಒಂದು ಗ್ರಂಥ, ಈ ತರ ಒಂದಿದ್ದು ಬೇರೆ ಯಾವ ಇದರಲ್ಲಿ ಸಿಗಲ್ಲ. ಆಮೇಲೆ ಹಲ್ಲೆಲೂಯಾ. ಎಸ್, ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದಿ, 9:7 ಓದಿ. ರೆವಲ್ಯೂಷನ್ ಚಾಪ್ಟರ್ 9:7. ಪ್ರಕಟಣಾ ಗ್ರಂಥ 9:7. ಪ್ರಕಟಣಾ ಗ್ರಂಥ 9:7. ಆ ಮಿಡತೆಗಳ ರೂಪದಲ್ಲಿ ಯುದ್ಧಕ್ಕೆ ಸನ್ನದ್ಧವಾಗಿರುವ ಕುದುರೆಗಳ ರೂಪದಂತೆ ಇತ್ತು. ಅವುಗಳ ತಲೆಯ ಮೇಲೆ
ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು, ಮಿಡತೆಗಳಂತಿದ್ದವು. ಅದ್ರ ತಲೆ ಹೆಂಗಿತ್ತು, ಅದ್ರ ಕೂದಲು ಹೆಂಗಿತ್ತು ಎಲ್ಲ ಅಲ್ಲಿ ಮಾತಾಡ್ತಾನೆ. ಅದ್ರ ರೆಕ್ಕೆಗಳು ಹೆಂಗಿತ್ತು, ಅದ್ರ ಸ್ಪೀಡ್ ಹೆಂಗಿತ್ತು ಓದಮ್ಮ. ಸರಿ. ಸ್ತ್ರೀಯರ ಕೂದಲಿನಂತಿರುವ ಕೂದಲು ಅವುಗಳಿಗೆ ಇತ್ತು, ಅವುಗಳ ಹಲ್ಲುಗಳು ಸಿಂಹದ ಹಲ್ಲುಗಳ ಆಗಿದ್ದವು. ಆಮೇಲೆ ಇದು ಏನು ವಾಕ್ಯ ಅಂದ್ರೆ, ನೀವು ಯುದ್ಧ ವಿಮಾನ ಕೇಳಿದ್ದೀರಾ? ಬರೀ ಜನಗಳಿಗೆ ಮಾತ್ರ ಕರ್ಕೊಂಡು ಹೋಗಲ್ಲ ವಿಮಾನ, ಯುದ್ಧ ಕೂಡ ಯೂಸ್ ಮಾಡ್ತಾರೆ ಫ್ಲೈಟ್ ನ. ಅದನ್ನ ಇಲ್ಲಿ ಬರೀತಾ ಇದ್ದಾರೆ ಮಿಡಿತೆಗಳಂತೆ ಅಂತ. ಮಿಡಿತೆಗಳಲ್ಲ, ಮಿಡಿತೆಗಳಂತೆ. ಮಿಡಿತೆಗಳು ಸ್ಪೀಡ್ ಆಗಿ ಹೋಗುತ್ತೆ. ಅದ್ರ ಬಾಯಿ ಹೆಂಗಿರ್ತದೆ, ಅದ್ರ ಹಲ್ಲು ಹೆಂಗಿರ್ತದೆ, ಅದ್ರ ಕೂದಲು ಹೆಂಗಿರ್ತದೆ, ಅದ್ರ ರೆಕ್ಕೆಗಳು ಹೆಂಗಿರ್ತದೆ ಎಲ್ಲ ಅಲ್ಲಿ ಕೊಡ್ತಾ ಇದ್ದಾನೆ. ನೀವು ಮೊಬೈಲ್ ನೋಡಿದ್ರೆ 10 ಗ್ರೇಟ್ ವಾರ್ ಫ್ಲೈಟ್ಸ್ ಅಂತ ನೋಡಿದ್ರೆ ಬರ್ತೈತೆ. ಅದು ನೋಡಿದ್ರೆ ಹೆಂಗೆ ಬರ್ದಿದ್ರೆ ಹಂಗೆ ಇರ್ತೈತೆ ಆ ಫ್ಲೈಟ್. ಇಲ್ಲಿ ಹೆಂಗ್ ಬರ್ದಿದ್ದಾನೆ 9ನೇ 7ನೇ ವಚನದಲ್ಲಿ ಯುದ್ಧ ವಿಮಾನಗಳು, ಕನ್ನಡದಲ್ಲಿ ವಾರ್ ಫ್ಲೈಟ್ಸ್. ಸೇಮ್ ಇಲ್ಲಿ ಹೆಂಗೆ ಬರ್ದಿದ್ದಾನೆ 9ನೇ 7ನೇ ವಚನದಲ್ಲಿ ಅದೇ ತರ ನಡೀತದೆ ಆ ವಿಮಾನ. ಸೇಮ್ ಇಲ್ಲಿ ಹೆಂಗೆ ಹೇಳ್ತಿದ್ದಾನೆ, ಅದು ಮೂತಿ ಹೆಂಗಿರ್ತದೆ, ಕೂದಲು ಹೆಂಗಿರ್ತದೆ, ಅದ್ರ ರೆಕ್ಕೆಗಳು ಹೆಂಗಿರ್ತದೆ, ಮಿಡಿತಗಳು ಹೆಂಗಿರ್ತದೆ, ಎಕ್ಸಾಕ್ಟ್ ಆಗಿರ್ತದೆ. ನೀವು ಹೊಡಿಬೇಕು ಹೋಗ್ಬಿಟ್ಟ. ಆ ವಾಕ್ಯ ಹೊಡೆದ್ರು ಕೂಡ ಬರ್ಬೋದು. ನಾನು ನೋಡಿಲ್ಲ, ಈ ವಾಕ್ಯ ಹೊಡೆದ್ರು ಕೂಡ ಬರ್ಬೋದು. ಪ್ರೈಸ್ ನೋಡಿ, ಆ ಫ್ಲೈಟ್ಗಳು ಕಂಡುಹಿಡಿದಿದ್ದಾರೆ. ಯುದ್ಧ ವಿಮಾನ ಶತ್ರುಗಳನ್ನ ಹಂಗೆ ಹೊಡೆದು ಬಿಸಾಕೋದು, ಹಂಗೆ ಸ್ಪೀಡಾಗಿ ಮಿಡಿತಗಳ ತರ ಓದುತ್ತೆ. ಅದನ್ನ ಇನ್ನು ಕೆಳಗಡೆ ಮೇಲ್ಗಡೆ ಓದ್ಕೊಳ್ಳಿ. ಆ ಒಂದು ವಾಕ್ಯ ಎಷ್ಟು ಚೆನ್ನಾಗಿ ನೆರವೇರ್ತಾ ಇದೆ ಅಂದ್ರೆ, ಯುದ್ಧ ವಿಮಾನ ಅಂತ ಹೊಡೆದ್ರೆ ನೀವು 10 ಗ್ರೇಟ್ ಯುದ್ಧ ವಿಮಾನಗಳಂತ ಹೊಡೆದ್ರೆ ಇಂಗ್ಲಿಷ್ ಅಲ್ಲಿ ಅದ್ರ ಬಗ್ಗೆ ಕ್ಲೀನ್ ಆಗಿ ಡಿಟೇಲ್ ಆಗಿರ್ತದೆ. ಇಲ್ಲಿ ಹೆಂಗ್ ಬರ್ದಿದೆ ಹಂಗೆ ಶೇಪು, ಅದ್ರ ಸೈಜು, ಅದ್ರ ಕಟ್ಟಿಂಗ್ಸ್ ಕ್ಲೀನ್ ಆಗಿದೆ. ಇಲ್ಲಿ ಹೆಂಗ್ ಹೇಳ್ತಾ ಇದ್ರೆ ಹಂಗಿದೆ. ಉಕ್ಕಿನಂತಿತ್ತು ಅಂತಿದೆ ನೋಡಿ ಅಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ಗಾಡ್. ಬೈಬಲ್ ಎಷ್ಟು ಕರೆಕ್ಟ್ ನೋಡಿ. ಈ ವಾಕ್ಯ ಬರೆಯುವಾಗ 2000 ವರ್ಷದ, ಇವತ್ತದು 1965ರಲ್ಲಿ ಕೂಡ ಯುದ್ಧ ವಿಮಾನ ಇಲ್ಲ. ಈ ದಿನಗಳಲ್ಲಿ ಇದನ್ನ ಕಂಡಿಡ್ಕೊಂಡು ವಾಕ್ಯ ಬೈಬಲ್ ಅಲ್ಲಿ ಸೈನ್ಸ್ ಇದೆ ಅನ್ನೋದಕ್ಕೆ ಒಂದು ಬಲವಾದ ಕಾರಣ. ಸೈನ್ಸ್ ಇದೆ, ನಮ್ಮ ಬೈಬಲ್ ಅಲ್ಲಿ ವಿಜ್ಞಾನ ಇದೆ. ವಿಜ್ಞಾನ ಇಲ್ಲಂದ್ರೆ ನಮ್ಮ ಬೈಬಲ್ ಸುಳ್ಳಾಗ್ಬಿಡ್ತಾ ಇತ್ತು. ವಿಜ್ಞಾನ ಇರೋದ್ರಿಂದ, ಅದೇ ನೆರವೇರ್ತಾ ಇರೋದ್ರಿಂದ ನಮ್ಮ ಬೈಬಲ್ ಸತ್ಯ, ನಮ್ಮ ದೇವರು ಸತ್ಯ, ಬೈಬಲ್ ಇರೋದು ಒಂದೊಂದು ಸತ್ಯ. ಫ್ಲೈಟ್ ವಾರ್ ಅಂತ ಹೊಡೀರಿ, ಮೋಸ್ಟ್ 10 ಫ್ಲೈಟ್ ವಾರ್ ಅಂತ ಹೊಡೆದ್ರೆ 10 ವಿಧವಾದ ಯುದ್ಧ ಮಾಡೋ ವಿಮಾನಗಳು ಅಲ್ಲಿ ಗ್ರೇಟ್ ಆಗಿ ನಿಮ್ಗೆ ಕೊಡ್ತಾರೆ ನೋಡಿ. ಆ ವಾಕ್ಯ ಇಟ್ಕೊಂಡು ಅದನ್ನ ನೋಡಿ, ಅದು ಇಮೇಜಿನ್ ಆಗಲಿ, ಆ ಒಂದು ವಿಡಿಯೋಸ್ ಆಗಲಿ ಅದ್ಭುತವಾಗಿ ಹೆಂಗೆ ಬರೆದಿದಂಗೆ ಇರ್ತದೆ. ನೀವು ಅವಾಗ ಬೈಬಲ್ ಅಲ್ಲಿ ಬಹಳ ಆಶ್ಚರ್ಯ ಪಡ್ತೀರ. ನಮ್ಮ ದೇವರು ಎಷ್ಟು ಜ್ಞಾನಿ. ಇವತ್ತಿರೋ ಸೈಂಟಿಸ್ಟ್ಗಳಾಗ್ಲಿ, ವಿಜ್ಞಾನಿಗಳಾಗ್ಲಿ, ಡಾಕ್ಟರ್ಗಳಾಗ್ಲಿ, ಇಂಜಿನಿಯರ್ಗಳಾಗ್ಲಿ, ಈ ಬೈಬಲ್ ಮಾತ್ರ, ಈ ಬೈಬಲ್ ಆಧಾರ. ಈ ನೋವಾ ದೋಣಿ ನಾವೆಯನ್ನ ಕಟ್ಟ ಈ ತರ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇವತ್ತು ಒಂದೊಂದು ದೋಣಿ ಕೂಡ 10 ಫ್ಲೋರ್ ಕಟ್ಟಿರ್ತಾರೆ, ಎಷ್ಟು ಅಗಲ ಕಟ್ಟಿರ್ತಾರೆ. ರೀಸೆಂಟ್ ಆಗಿ ಹೇಳಿದ್ರು ಈ ತರ ಇರೋದಕ್ಕೆ ಸಾಧ್ಯ ಇದೆ. ಆಮೇಲೆ ಇನ್ನು ಒಂದು ವಾಕ್ಯ ನೋಡೋಣ. ನೆಹ್ಮ್ 2:4 ನಹುಮ 2:4 ನಹುಮ ಗ್ರಂಥము ಪಾತ ನಿಬಂಧನ ಹಳೆ ಒಡಂಬಡಿಕೆ. ಇದ್ರಲ್ಲಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ನಿಮ್ಗೆ ಈ ವಾಕ್ಯ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಓದಿ 4 ಫಸ್ಟ್ ನಂಬರ್ ಬರ್ಕೊಳ್ಳಿ, ನಂಬರ್ ಬರ್ದಿಟ್ಕೊಂಬಿಡಿ. ಆಮೇಲೆ ಬೇರೆ ಪಾಸ್ಟ್ ನಾವು ಕೇಳಿದ್ರೆ ಬೈದು ಬಿಡ್ತಾರೆ. ಹಲ್ಲೆಲೂಯಾ. ಫಸ್ಟ್ ನಂಬರ್ ಬರ್ಬಿಡ್ಬೇಕು, ಆಮೇಲೆ ಹೆಸರು ಬರೀಬೇಕು. 2:4 ಓದಿ. ಪಟ್ಟಣ ಅಂದ್ರೆ ಏನು? ಮನುಷ್ಯ ಎಲ್ಲರ ತಲೆ. ಪಟ್ಟಣ ಅಂದ್ರೆ ಏನು? ಸಿಟಿ. ಸಿಟಿಗಳಲ್ಲಿ ರಥಗಳು ನೋಡ್ತಾ ಇದೆಯಾ? ಹೈದರಾಬಾದ್ ಸಿಟಿ, ಬ್ಯಾಂಗ್ಳೂರ್ ಸಿಟಿ, ಚೆನ್ನೈ ಸಿಟಿಯಲ್ಲಿ ರಥಗಳು ನೋಡ್ತಾ ಇದೆ. ರಥ ಅಂದ್ರೆ ಹೆಂಗಿರ್ತದೆ? ಹೆಂಗಿದ್ದು ಉದ್ದಕ್ಕೆ ದೊಡ್ಡ ಚಕ್ರ ಇರ್ತದೆ, ಎಳ್ಕೊಂಡು ಹೋಗ್ಬೇಕು. ರಥ ನಾವು ತಳ್ಳಬೇಕು. ರಥ ಇಲ್ಲಿ ಏನ್ ಕೊಟ್ಟಿದೆ?
ಪಟ್ಟಣಗಳಲ್ಲಿ, ಪಟ್ಟಣ ಅಂದ್ರೆ ಸಿಟಿ, ಸರಿನಾ, ಹೊರಗೆ ರಥಗಳು ರಭಸದಿಂದ ತಿರುಗಾಡುತ್ತವೆ, ಮೈದಾನದಲ್ಲಿ ದಡ 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 ಓಡುತ್ತವೆ, ಪಂಚುಗಳಂತೆ ಮಿಂಚುಗಳಾಗೆ ಮೇಲೆಯಿಂದ ನೋಡಿ ಗಾಡಿಗೆ ಹೆಂಗ ಓಡಾಡ್ತೈತೆ ಒಂದು ರೋಡಲ್ಲಿ, ಒಂದು ಸರ್ಕಲ್ ನೋಡಿ, ಒಂದು ಸಿಗ್ನಲ್ ಅಲ್ಲಿ ನೋಡಿ, ಹಿಂಗ್ ನಿಂತ್ಕೊಂಡು ಒಂದ್ ಕಡೆ ರೆಡ್ ಒಂದ್ ಕಡೆ ವೈಟ್ ಇರ್ತದೆ ನೋಡಿ, ಅಲ್ಲಿ ಪದಗಳು ಬಳಸ್ತಾ ಇದ್ದಾರೆ ನೋಡಿ. ರಥಗಳು ಅಂದ್ರೆ ಏನಿಲ್ಲ ಇವತ್ತಿರೋ 2 ವೀಲರು 4 ವೀಲರ್, ಲಾರಿ, ಟ್ರ್ಯಾಕ್ಟರ್, ಬಸ್ಸು, ಮಿನಿ, ಟೆಂಪೋ, ಟ್ರಾವೆಲ್, ಸ್ಕೂಟಿ, ಗೇರ್ ಗಾಡಿ, ಪೋಸ್ಟರ್ ಗಾಡಿ, ಆಟೋಗಳು. ಅದೇ ಈ ವಾಕ್ಯ, ಬೇರೆ ಏನಿಲ್ಲ. ಈ ವಾಕ್ಯ ಬರೆಯುವಾಗ ಗಾಡಿಗಳು ಏನ್ ಗೊತ್ತಾ, ಈ ಕಾಲದ ಜನಕ್ಕೆ ಕತ್ತೆ ಕುದುರೆ ನೋಡಿ. ನಮ್ಮ ದೇವರು ಎಷ್ಟು ಜ್ಞಾನಿ. ಈ ವಾಕ್ಯನೇ ಇವತ್ತು 2 ವೀಲರ್ 4 ವೀಲರ್ ನೋಡಿ, ಕ್ಲೀನ್ ಆಗಿ ನೋಡಿ, ಗಮನ ಕೊಟ್ಟು ಕೇಳಿ. ಪಟ್ಟಣದವರೆಗೆ ರಥಗಳು ರಭಸದಿಂದ ನೋಡಿ. ಒಂದು ಟ್ರಾಫಿಕ್ ಅಲ್ಲಿ ನೋಡಿದಿರಲ್ಲ, ಗಾಡಿಗಳು ಹೆಂಗಿರ್ತೈತೆ ನೋಡಿದ್ರೆ, ನೈಟ್ ಅಲ್ಲಿ ಹೆಂಗ್ ಓಡ್ತಾ ಇರ್ತದೆ ಗಾಡಿಗಳು ರೋಡಲ್ಲಿ ಅಂತ ಹೋಗ್ತಾ ಇರ್ತದೆ, ಬರುವಂತ ಬರ್ತಾ ಇರ್ತದೆ. ರಿಂಗ್ ರೋಡ್, ಹೈವೇ ರೋಡ್ಗಳಲ್ಲಿ ನೋಡಲಿ ರಭಸ ಅಂತಿದೆ ನೋಡಿ. ರಭಸ ಇದೆಯಾ? ಕರೆಕ್ಟಾ? ಅಲ್ಲ, ಸ್ಪೀಡ್ ಆಗಿ ಹೈವೇಗಳಲ್ಲಿ ರಿಂಗ್ ರೋಡಲ್ಲಿ ಹೋಗ್ತಾ ಇರ್ತದೆ ಗಾಡಿಗಳು. ನಮ್ಮ ಮೈನ್ ರೋಡಲ್ಲಿ ನೋಡಲಿ. ಪಟ್ಟಣದವರೆಗೆ, ಊರೊಳಗಡೆ ಅಲ್ಲ, ಪಟ್ಟಣದವರೆಗೆ, ಊರು ಬಿಟ್ಟ ಆಚೆಗಡೆ ರಥಗಳು ರಭಸ ಸ್ಪೀಡ್ ಆಗಿ ಹೋಗ್ತಾ ಇದೆ ನೋಡಿ. 40, 50, 100, 120, 150 ಹೈವೇಲಿ, ರಿಂಗ್ ರೋಡ್ಗಳಲ್ಲಿ. ಹಲ್ಲೆಲೂಯಾ. ರಭಸದಿಂದ ತಿರುಗಾಡುತ್ತವೆ, ಮೈದಾನದಲ್ಲಿ ದಡ ದಡ ಓಡುತ್ತವೆ. ಸೌಂಡ್ಗಳು ದಡ ದಡ ಅನ್ನಲ್ವಾ? ಆಮೇಲೆ ಪಂಜುಗಳಂತೆ, ಇವೇನಂದ್ರೆ ಗಾಡಿಗಳಿಗಿರುವ ಲೈಟ್. ಇಲ್ಲಿ ಟ್ರೈನ್ ಕೂಡ ಇದೆ, ಇಲ್ಲಿ ವಿಮಾನನೂ ಇದೆ. ರೋಡ್ ಮೇಲೆ ಓಡಾಡೋ ಗಾಡಿಗಳು ಹೇಳ್ತಾ ಇದ್ದಾರೆ ಇಲ್ಲಿ ಹೇಳ್ತಾ ಇರೋದು. ಇವತ್ತಿದೆಲ್ಲ ನಮ್ಮ ಮನೆಗಳಲ್ಲಿ 2 ವೀಲರು, ಕಾರು, 4 ವೀಲರು. ಈ ವಾಕ್ಯ ಯಾವತ್ತು ಹೇಳಿದಂದ್ರೆ 2500 ವರ್ಷಗಳ ಆ ಕಡೆ. ಗಾಡಿ ಯಾವಾಗ ಬಂದಿದೆ ಅಂದ್ರೆ ಪೆಟ್ರೋಲ್ ಕಂಡಿಡಿದ ಮೇಲೆ. ಫಸ್ಟ್ ಪೆಟ್ರೋಲ್ ಸಿಕ್ತು, ಆಮೇಲೆ ಗಾಡಿ ಕಂಡಿಡ್ದ. ಅರ್ಥ ಆಯ್ತಲ್ಲ ಇವಾಗ? ಅರ್ಥ ಆಯ್ತಲ್ಲ ನಿಮಗೆ? ಗಾಡಿಗಳೆಲ್ಲ ಒಂದು 100 ವರ್ಷ. ಈ ವಾಕ್ಯ ಬರ್ಲಿಕ್ಕೆ 2500 ವರ್ಷ ಅಂದ್ರೆ 2400 ವರ್ಷ ಬಿಟ್ಟು ಆದ್ಮೇಲೆ ಈ ವಾಕ್ಯ ನೆರವೇರಿ. ನೋಡಿ ಎಷ್ಟು ಚೆನ್ನಾಗಿ ಆ ಲೈಟ್ಗಳು ಇರೋದನ್ನ ಪಂಜುಗಳು ಅಂತ ಇದ್ದಾನೆ, ಪಂಜುಗಳು ಅಂತ ಇದ್ದಾನೆ ಆ ಲೈಟ್ಗಳು. ಇದೆಯಾ ಇಲ್ವಾ ಸೈನ್ಸ್? ಬೈಬಲ್ ಅಲ್ಲಿ ಟೆಕ್ನಾಲಜಿ ಇದೆಯಾ ಇಲ್ವಾ? ಆಮೇನ್, ಟೆಕ್ನಾಲಜಿ ಇದೆ, ಪಕ್ಕಾ ಟೆಕ್ನಾಲಜಿ ಇದೆ. ಆಮೇನ್, ಹಲ್ಲೆಲೂಯಾ. ಬೈಬಲ್ ಸತ್ಯ. ಇವತ್ತು ನಮ್ಮ ಹತ್ರ ಇರೋ 2 ವೀಲರು 4 ವೀಲರು, ಚಕ್ರ, ದ್ವಿಚಕ್ರ ಗಾಡಿಗಳು, ತ್ರಿಚಕ್ರ ಗಾಡಿಗಳು, ಚತುರ್ಚಕ್ರ ಗಾಡಿಗಳು, ಬೈಬಲ್ ಅವ್ರಿಗಿರೋ ಲೈಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ, ಅದ್ರ ಸ್ಪೀಡ್ ಬಗ್ಗೆ ಮಾತಾಡ್ತಾ ಇದ್ದೇನೆ, ಪಟ್ಟಣ ಅಂತ ಇದ್ದೇನೆ, ಹೊರಗಡೆ ಅಂತ ಇದ್ದೇನೆ, ರಭಸ ಅಂತ ಇದ್ದೇನೆ, ಪಂಜುಗಳು ಅಂತ ಇದ್ದೇನೆ, ಮಿಂಚುಗಳು ಹಾಗೆ ಅಂತ ಹೇಳ್ತಾ ಇದ್ದೇನೆ. ಮಿಂಚುಗಳು ಬರ್ರ ಅಂತ ಹೋಗ್ತಾ ಇರ್ತದೆ, ಬರ್ರ ಅಂತ ಬರ್ತಾ ಇರ್ತದೆ. ಎಷ್ಟು ಕರೆಕ್ಟ್ ಆಗಿದೆ ನೋಡಿ. ಇನ್ನೇನು ಅನ್ಕೋತೀವಿ? ಹೋಗ್ಲಿ ನೀವು ಹೇಳಿ, ಇನ್ನೇನನ್ನು ಅನಿಸ್ತಿದೆ ನಿಮಗೆ? ಅಲ್ಲ ಇದಲ್ಲ ಗಾಡಿ ಅಲ್ಲ ಬ್ರದರ್, ಕಾರ್ ಅಲ್ಲ ಬ್ರದರ್ ಅಂತ ಹೇಳಾಗಿದ್ರೆ ಯಾವ್ದನ್ನ ಇದ್ರೆ ಹೇಳಿ ನೋಡೋಣ. ಯೂಟ್ಯೂಬ್ ಅಲ್ಲಿ ಕೆಲವರು ಕೂಡ ಹೇಳ್ತಾರೆ. ಬೈಬಲ್ ಸತ್ಯ. ಈ ವಾಕ್ಯನೇ ಬೇರೆ ಏನಿಲ್ಲ. ನಮ್ಮ ರೋಡ್ಗಳಲ್ಲಿ ಓಡ್ತಾ ಇರೋದು, ಹೈವೇಗಳಲ್ಲಿ ಓಡ್ತಾ ಇರೋದು, ರಿಂಗ್ ರೋಡ್ ಅಲ್ಲಿ ಓಡ್ತಾ ಇರೋದು, ನಮ್ಮ ಮೇನ್ ರೋಡ್ ಅಲ್ಲಿ ಓಡ್ತಾ ಇರೋ ಗಾಡಿಗಳನ್ನೇ ಮಾತಾಡ್ತಾ ಇದ್ದಾರೆ. ಅವ್ರಿಗಿರೋ ಲೈಟ್ ಮಾತಾಡ್ತಾ ಇದ್ದಾರೆ, ಅವ್ರಿಗಿರೋ ಸ್ಪೀಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. 3 ಬಗೆಯಲ್ಲಿ ಎತ್ತಾ ಇದ್ದಾರೆ. ಇನ್ನೊಂದು ಲೂಬ್ ಅಂತ ಒಂದು ಟ್ಯೂಬ್ ತರ ಕಂಡು ಹಿಡಿದಿದ್ದಾರೆ. 1 ಅವರ್ ಚೆನ್ನೈಯಿಂದ ಬೆಂಗಳೂರು ಬಂದ್ಬಿಡ್ತದೆ. ಅದು 1 ಅವರ್ಗೆ 1000 ಕಿಲೋಮೀಟರ್ ಓಡ್ತದೆ. ಅದ ಹೆಸರು ಲೂಪ್ ವಾಹನ. ಚೆನ್ನೈಯಲ್ಲಿ ಸ್ಟಾರ್ಟ್ ಮಾಡಿದ್ರೆ 1 ಅವರ್ ಬೆಂಗಳೂರಲ್ಲಿ ಇರ್ತದೆ. ಟ್ರೈನ್ ಕೂಡ ಬರಲ್ಲ. ಟ್ರೈನ್ ಬೆಳಗ್ಗೆ 9 ಗಂಟೆಗೆ ಎಕ್ಕಿದ್ರೆ ಲಾಲ್ಬಾಗ್ ಎಕ್ಸ್ಪ್ರೆಸ್ ಚೆನ್ನೈಗೆ 1:30ಗೆ ಇಳಿಸ್ತಾರೆ. ಈ ಟ್ರೈನ್ ಹೆಂಗಂದ್ರೆ, ಈ ಲೂಪ್ ವೆಹಿಕಲ್ ಹೆಂಗಂದ್ರೆ 1 ಅವರ್ಗೆ 1000 ಕಿಲೋಮೀಟರ್. ಹಂಗ್ ನೋಡಿದ್ರೆ ಚೆನ್ನೈಯಿಂದ ಬೆಂಗಳೂರಿಗೆ 1/2 ಕಿಲೋಮೀಟರ್ ಬಂದ್ಬಿಡ್ತಿತ್ತು. ನಾನು 305 ಕಿಲೋಮೀಟರ್ 400 ಕಿಲೋಮೀಟರ್ ಚೆನ್ನೈ. ಇಲ್ಲಿ ಬರ್ದಿರೋ ವಾಕ್ಯ ಎಷ್ಟು ಸ್ಪಷ್ಟ. ಈಗ ಕಂಡುಹಿಡಿದ್ರು. ಇಲ್ಲಿ ಮೆಟ್ರೋ ಇದೆ, ಇಲ್ಲಿ ರೈಲ್ ಇದೆ, ಎಲ್ಲ ಇದೆ ಇಲ್ಲಿ ಗಾಡಿಗಳು.
ನೋಡಿ ನೈಟ್ ಎಲ್ಲ ಗಾಡಿಗಳು ಓಡಾಡ್ತಾ ಇರ್ತದೆ. ಒಂದು ಬೆಟ್ಟದ ಮೇಲೆ ಹತ್ಬಿಟ್ರೆ ಹಿಂಗ್ ನೋಡಿದ್ರೆ ಗಾಡಿಗಳು ಹೋಗೋದು ಬರೋದು, ಪಂಜುಗಳ ತರ ಸ್ಪೀಡು ಬರೋ ಅನ್ನೋದು ಏನ್ ಚೆನ್ನಾಗಿ ಕಾಣಿಸ್ತದೆ ನೋಡಿ. ಹಲ್ಲೆಲೂಯಾ. ಏನ್ ನೋಡಿ, ಬೈಬಲ್ ಎಷ್ಟು ಸತ್ಯ ಇದೆ ನೋಡಿ, ಬೈಬಲ್ ಎಷ್ಟು ರಹಸ್ಯ ಇದೆ ನೋಡಿ, ಬೈಬಲ್ ಎಷ್ಟು ಸೈಂಟಿಸ್ಟ್ ಇಂದ ಕೂಡಿದೆ ವಿಜ್ಞಾನದಿಂದ ಅಂತ ನಾವು ಊಹಿಸ್ಬೇಕು. ನಮ್ಮ ದೇವರು ಎಷ್ಟು ಸತ್ಯವಂತನು, ಎಷ್ಟು ಜ್ಞಾನಿ. ಇವತ್ತು ಬರೋ ಗಾಡಿಗಳು, ಟ್ರೈನ್ಗಳು, 2 ವೀಲರ್ಗಳು, 4 ವೀಲರ್ಗಳು ಕೂಡ ಒಂದು ಪ್ರವಾದನೆ ಬರೆದಿಟ್ಟಿದ್ದೇನೆ ನಮ್ಮ ಮೂಲಕ. ಅಂದ್ರೆ ನಿಜವಾಗ್ಲೂ ನಾವು ಆಶ್ಚರ್ಯಪಟ್ಟು ದೇವ್ರ ಬಗ್ಗೆ, ದೇವರ ನಂಬಿಕೆ ಬಗ್ಗೆ ನಾವು ಹೆಚ್ಚಾಗಿ ವಿಶ್ವಾಸ ಮಾಡ್ತೀವಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೊಂದ್ಸರಿ ಓದೋಣ ವಾಕ್ಯನ. ಗಾಡಿಗೆ ಸ್ಪೀಡ್ ಅಲ್ಲಿ ಇದೆಯಾ? ರಭಸ ಅಂತಿದೆ ನೋಡಿ. ಬರ್ರ ಅಂತ ಎತ್ತಿನ ಗಾಡಿ ತರ ಓದ್ತೈತೆ ಅದು, ಸೈಕಲ್ ತರ ನಾವು ಓದ್ತೈತೆ ಇಲ್ಲ. ಸೈಕಲ್ಗಿಂತ ಎತ್ತಿನ ಗಾಡಿಗಿಂತ ಸ್ಪೀಡ್ ಆಗಿ ಹೋಗ್ತೈತೆ, ಜಟ್ಕಾ ಗಾಡಿಗಿಂತ ಸ್ಪೀಡ್ ಆಗಿ ಹೋಗ್ತೈತೆ. ರಭಸ ಅಂತಿದೆ ನೋಡಿ, ಪಂಜುಗಳು ಅಂತಿದೆ ನೋಡಿ, ಅದಕ್ಕಿರೋ ಲೈಟು. ಹಲ್ಲೆಲೂಯಾ. ಮೈದಾನದಲ್ಲಿ ದಡ 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 ಅಂತ ಓಡಾಡ್ತವೆ. ಸೌಂಡ್ ಬಗ್ಗೆ ಕೂಡ ಕೊಟ್ಟಾನೆ, ಕಲ್ಲರ್ ಬಗ್ಗೆ ಕೊಟ್ಟಾನೆ. ನೀವು ಹೋಗಿ ಒಂದು ಟ್ರಾಫಿಕ್ ಅಲ್ಲಿ ನಿಂತ್ಕೊಳ್ಳಿ, ವಿಧಾನಸೌಧ ಮುಂದ್ಗಡೆ ಅಂತ ರೋಡ್ಗಳು, ಆಮೇಲೆ ಕ್ವೀನ್ಸ್ ರೋಡು, MG ರೋಡು, ಹಿಂಗ್ ನಿಂತ್ಕೊಳ್ಳಿ ಸೆಂಟ್ರಲ್ಲಿ. ಈ ಕಡೆ ಹೋಗ್ತಾ ಇರೋ ಗಾಡಿಗಳೆಲ್ಲ ರೆಡ್ ಇರ್ತೈತೆ, ಈ ಕಡೆ ಬರ್ತಾ ಇರೋ ಗಾಡಿಗಳೆಲ್ಲ ಯೆಲ್ಲೋ ಕಲರ್ ಇರ್ತೈತೆ. ಈ ಕಲರ್, ಈ ಗೋಡೆ ಕಲರ್. ಫ್ರಂಟ್ ಹಂಗೆ ತಾನೆ, ಹಿಂದ್ಗಡೆ ಸಿಗ್ನಲ್ ಲೈಟ್ ರೆಡ್ ಇರ್ತೈತೆ. ಅದನ್ನು ಕೂಡ ಕೊಟ್ಟಿದ್ದಾನೆ ನೋಡಿ. ಎಷ್ಟು ಬೈಬಲ್ ಸತ್ಯ ನೋಡಿ. ಲೈಟ್ಸ್ ಬಗ್ಗೆ ಕೊಟ್ಟಿದ್ದಾನೆ, ತಿರ್ಗಾ ಹೇಳ್ತಾನೆ ಸ್ಪೀಡ್ ಬಗ್ಗೆ ಕೊಟ್ಟಿದ್ದಾನೆ. ಗಾಡಿಗಳು ಇಲ್ಲಿ ರಥಗಳು ಅಂತಾನೆ, ರಥಗಳು ಸ್ಪೀಡ್ ಆಗಿ ಓಡ್ತೈತಾ? ಮತ್ತೆ ಇಲ್ಲಿ ರಥಗಳು ರಭಸ ಅಂತಿದೆ. ಅವತ್ತು ಜ್ಞಾನದಲ್ಲಿ ಬರ್ತಿರೋದು. ಆಮೆನ್. ಹಲ್ಲೆಲೂಯಾ. ಬೈಬಲ್ ಸತ್ಯ, ಬೈಬಲ್ ಅಲ್ಲಿ ಸೈನ್ಸ್ ಇದೆ. ತಿರ್ಗಾ ಹೇಳ್ತಾ ಇರ್ತೀವಿ, ಒಂದೊಂದು ವಾಕ್ಯಕ್ಕೂ ಹೇಳ್ತಾ ಇರ್ತೀವಿ. ಆಮೆನ್. ಇನ್ನೊಂದು ವಾಕ್ಯ ನೋಡೋಣ. ಥ್ಯಾಂಕ್ ಯು. ಒಬೇದ್ಯ 1:4. ಅಲ್ಲೇ ಆ ಕಡೆ ಈ ಕಡೆ ಇರ್ತದೆ ನೋಡಿ. ಒಬೇಗ ಅಲ್ಲೇ ಜಾಸ್ತಿ ಆ ಕಡೆ ಈ ಕಡೆ ಹೋಗ್ಬೇಡಿ. ಒಬೇದ್ಯ 1:4 ಸಿಕ್ತಾ? ಓದಿ. ನೀನು ಅದ್ದಿನಂತೆ ಹಾ ಮೇಲಕ್ಕೆ ಏರಿದರು, ಹಾ ನಿನ್ನ ಗೂಡು ಹಾ ನಕ್ಷತ್ರ ಮಂಡಲದಲ್ಲಿ ಹಾ ನೆಲೆಗೊಂಡಿದ್ದರು. ಹಾ ಅಲ್ಲಿಂದ ನಿನ್ನನ್ನು ಇಳಿಸಿ ಪೇಜ್ ನಂಬರ್ 977. ಅಲ್ಲಿ ಏನ್ ಹೇಳ್ತಾ ಇದೆ? ನೀನು ಹದ್ದಿನಂತೆ ಮೇಲಕ್ಕೇರಿದರು, ನಿನ್ನ ಗೂಡು ನಕ್ಷತ್ರ ಮಂಡಲದಲ್ಲಿ ನೆಲೆಗೊಂಡಿದ್ದರು. ಅಲ್ಲಿಂದ ನಿನ್ನನ್ನು ದೇವರು ಬರೋದ್ರಿಂದ ಏನಾಗ್ತದೆ? ಸೂರ್ಯ, ಚಂದ್ರ, ನಕ್ಷತ್ರಗಳು, ಪ್ಲಾನೆಟ್ಸ್, ಗ್ರಹಗಳು, ರಾಕೆಟ್ಗಳು, ಸ್ಯಾಟಲೈಟ್ಗಳು ಏನಾಗ್ತದೆ? ಕರಗಿ ಪುಡಿಯಾಗಿ ಭೂಮಿಗೆ ಬೀಳ್ತದೆ. ಇವತ್ತು ಇದು ಏನ್ ಬಗ್ಗೆ ಈ ವಾಕ್ಯ ಅಂದ್ರೆ, ಆಕಾಶದಲ್ಲಿ ಮನುಷ್ಯ ಚಂದ್ರಲೋಕಕ್ಕೆ ಹೋಗ್ಬೋದು. ಅಲ್ಲಿಗೆ ಹೋಗೋದು ಟಿಕೆಟ್ ಬುಕ್ ಮಾಡ್ತಾರೆ. 20 ವರ್ಷದಿಂದ ಟಿಕೆಟ್ ಬುಕ್ ಮಾಡ್ತಾರೆ. ನಾವು ಅಲ್ಲಿ ಬಾಳ್ಬೋದು. ಇದುವರೆಗೂ ಪ್ರೂಫ್ ಮಾಡಿಲ್ಲ. ಬುಕ್ಕಿಂಗ್ ತಕೊಂತಾನೆ ಇದ್ದಾನೆ, ದುಡ್ಡು ಇಸ್ಕೊಂತಾನೆ ಇದ್ದಾನೆ. ಚಂದ್ರಲೋಕದಲ್ಲಿ ಇರ್ಬೋದು, ಇನ್ನೊಂದು ಲೋಕದಲ್ಲಿ ಇರ್ಬೋದು, ಅಲ್ಲಿ ನಾವು ಬದುಕ್ಬೋದು. ಭೂಲೋಕ ಮಾನವ ಸಂತಾನಕ್ಕಾಗಿ ಕೊಟ್ಟಿದ್ದೀವಿ. ಕೀರ್ತನೆಗಳು ಏನಂತ ಬರೀತಾನೆ? ಈ ಭೂಲೋಕದಲ್ಲಿ ಮಾತ್ರ ಜೀವಿಸಬಹುದು. ಇನ್ನು ಈ ತರ 7 ಲೋಕ ಇದೆ, ಅಲ್ಲಾಗಲ್ಲ. ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಇವತ್ತು ಮನುಷ್ಯ ಹೆಂಗಿದ್ದಾನೆ? ದೇವರು ಭೂಲೋಕದಲ್ಲಿ ನೀನು ಕೊಟ್ಟಿದ್ದೀನಿ ಅಂದ್ರೆ, ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ನಾವು ಗಗನ ಮಂಡಲದಲ್ಲಿ ಇರ್ಬೋದು, ರಾಕೆಟ್ ಅಲ್ಲಿ ಹೋಗಿ ಅಲ್ಲಿ ಪ್ಲಾನೆಟ್ಸ್ ಬಿಟ್ಟು, ಸ್ಯಾಟಲೈಟ್ ಬಿಟ್ಟು, ರಾಕೆಟ್ ಬಿಟ್ಟು, ಅಲ್ಲಿಂದ ನೀನ್ ಏನ್ ಮಾಡ್ಬಿಡ್ತೀನಿ ಅಂತ ದೊಬ್ಬು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿ. ತಳ್ಳು ಬಿಡ್ತೀನಿ, ನಿನ್ನನ್ನು ಇಳಿಸಿ ಬಿಡುವೇನು. ಇದು ಯೆಹೋವನ ನುಡಿ. ಈ ವಾಕ್ಯ ಹೇಳಿ 2,500 ವರ್ಷ ಆಯ್ತು. ಆಮೇಲೆ ಒಂದು 50 ವರ್ಷಗಳಿಂದ, ಒಂದು 70 ವರ್ಷಗಳಿಂದ ರಾಕೆಟ್ ಕಳಿಸೋದು, ಸ್ಯಾಟಲೈಟ್ ಅನ್ನ ಕಳಿಸೋದು ಹೋಗ್ತಾ ಇದೆ ಇಲ್ವಾ? ಆಕಾಶದಲ್ಲಿ ರಾಕೆಟ್. ಅಲ್ಲೋಗಿ ಫಸ್ಟ್ ಮನುಷ್ಯ ಅಲ್ಲಿ ಇಳಿದು ಬೈಬಲ್ ಓದ್ಬಿಟ್ಟು ಬಂದ, ಕ್ರಿಶ್ಚಿಯನ್ ದೇವ್ರ ಮಗನೇ. ಅಲ್ಲೋಗಿ ಎಷ್ಟೋ ದಿನ ಇಟ್ಬಿಟ್ಟು ಬರ್ತಾರೆ. ಇವಾಗ ಈ ಹೊಸ ಕಥೆ ಏನ್ ತೆಗ್ದಿದ್ದಾರೆ ಅಂದ್ರೆ, ನಾವು ಹೋಗಿ ಅಲ್ಲಿ ವಾಸಿಸ್ಬೋದು, ಅಲ್ಲಿ ಜೀವಿಸ್ಬೋದು, ಸಾಧ್ಯ. ಇಲ್ಲೇನ್ ಹೇಳ್ತಾರೆ? ನೀನು ಅಲ್ಲಿಗೆ ಹೋಗಿ ಗೂಡು ಕಟ್ಕೊಟ್ರು, ಗೂಡು ಅಂತಿದೆ ನೋಡಿ ಮನೆ, ಅಲ್ಲಿಂದಲೂ ನಿನ್ನನ್ನು ತಳ್ಳಿಬಿಡ್ತೀನಿ. ಭೂಲೋಕ ಮನುಷ್ಯರಿಗೆ ವಾಸಸ್ಥಾನ ಕೊಟ್ಟಿದೆ. ಅಲ್ಲಿ ಇದ್ದೀನಿ, ಇರ್ತೀನಿ, ಓದ್ತೀನಿ ಅಂದ್ರೆ ವಾಕ್ಯಕ್ಕೆ ವಿರುದ್ಧ. ಹೋದ್ರೆ ಅಲ್ಲಿಂದ ಏನ್ ಮಾಡ್ಬಿಡ್ತಾನಂತೆ? ಅವನ್ನ
ರಾಕೆಟ್ನು ತಲುಪಿಡ್ತಾನೆ, ಸ್ಯಾಟಲೈಟ್ನು ತಲುಪಿಡ್ತಾನೆ, ಅವ್ರನ್ನೂ ತಲುಪಿಡ್ತಾನೆ. ಯಾಕಂದ್ರೆ ಈ ಭೂಮಿನ ನೆಕ್ಸ್ಟ್ ಮಳೆಯಿಂದ ನಾಶನ ಮಾಡಲ್ಲ, ಬೆಂಕಿಯಿಂದ ಸುಟ್ಟಾಕೋತಿತ್ತು. ಕೆಳಗಡೆ ಗ್ಯಾಸ್, ಮೇಲ್ಗಡೆ ಸ್ಯಾಟಲೈಟ್, ಮೇಲ್ಗಡೆ ಗ್ರಹಗಳು, ರಾಕೆಟ್ಗಳು ಅವೆಲ್ಲ ಬಿದ್ದು ಪುಡಿ ಪುಡಿ ಆಗ್ತದೆ, ಬೆಂಕಿಯಾಗಿ ಈ ಲೋಕ ಉಳಿತೈತೆ. ಇದು ಕೂಡ ಸೈನ್ಸ್. ಸ್ಯಾಟಲೈಟ್ ಸಂಬಂಧಪಟ್ಟಿದ್ದ ವಾಕ್ಯ, ಗಗನ ನೌಕೆಗೆ ಹೋಗ್ತಾರಲ್ಲ ಜನ, ಅದಕ್ಕೆ ಸಂಬಂಧಪಟ್ಟಿದ್ದ ವಾಕ್ಯ. ನೀನ್ ಅಲ್ಲಿ ಹೋಗಿ ಗೂಡು ಕಟ್ಕೊಂಡ್ರು, ನಾನು ಅಲ್ಲಿ ವಾಸಿಸ್ತೀನಿ ಅಂದ್ರೆ ಕೂಡ ಅಲ್ಲಿಂದಲೂ ಕೂಡ ನಿನ್ನ ತಳ್ಳಿಬಿಡ್ತೀನಿ. ಇವತ್ತು ಆರಾಮಾಗಿ ಮನುಷ್ಯ ರಾಕೆಟ್ ಅಲ್ಲಿ ಆರಾಮಾಗಿ ಹೋಗ್ತಾ ಇದ್ದಾನೆ, ಆಕಾಶ ಮಂಡಲಕ್ಕೆ, ಚಂದ್ರ ಮಂಡಲಕ್ಕೆ, ಪ್ಲಾನೆಟ್ಸ್ಗೆ, ಭೂಮಿಯನ್ನ ದಾಟಿ ಮೇಲ್ಗೆ ಹೋಗ್ತಾ ಇದ್ದಾನೆ. ಸಾವಿರಾರು ಕಿಲೋಮೀಟರ್, ಲಕ್ಷ ಲಕ್ಷ ಕಿಲೋಮೀಟರ್ ದಾಟಿ ಹೋಗ್ತಾ ಇದ್ದಾನೆ. ಅಲ್ಲಿ ಇರ್ಬೋದು, ಅಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಕೋಟಿ ಕೋಟಿಗಳು, ಲಕ್ಷ ಲಕ್ಷಗಳಿಗಲ್ಲ ಅಲ್ಲ, ಅಲ್ಲಿ ಊಟ, ಅವ್ರಿಗೆ ಬಿಸ್ಕೆಟ್, ಅವ್ರ ಕಾಫಿ, ಅವ್ರ ಟೀ ಕೊಡ್ತೀನಿ ಅಂತೇಳಿ ಸಾಧ್ಯನೇ ಇಲ್ಲ. ಮಣ್ಣು ತಿನ್ನೋ ಕೂಡ ಅಲ್ಲಿ ಸಿಗಲ್ಲ ಅವ್ರು. ಅಲ್ಲಿಂದಲೂ ಕೂಡ ನಿನ್ನನ್ನು ತಳ್ಳಿಬಿಡ್ತೀನಿ. ಇದೇನ್ ಬಗ್ಗೆ ಬರ್ದಿರೋದಂದ್ರೆ, ಮನುಷ್ಯ ಅಲ್ಲಿ ಹೋಗಿ ವಾಸಿಸ್ತೀನಿ ಆಕಾಶ ದಾಟಿ. ನಮ್ಮೇನ್ ರಾಕೆಟ್, ಸ್ಯಾಟಲೈಟ್ ಬಗ್ಗೆ, ಈ ಮೂವರ ಬಗ್ಗೆ ಬರ್ದಿದ್ದಾರೆ. ಸ್ಯಾಟಲೈಟ್ನು ತಳ್ಳಿಬಿಡ್ತೀನಿ, ರಾಕೆಟ್ನು ತಳ್ಳಿಬಿಡ್ತೀನಿ, ನಿನ್ನನ್ನು ದಬ್ಬಿಡ್ತೀನಿ ಅಂತಿದೆ. ನೋಡ್ಕೊಳ್ಳಿ, ಇನ್ನೊಂದ್ಸಾರಿ ಹೋಗ್ತೀನಿ. ಮೊದ್ಲ ನೀನು ಹದ್ದಿನಂತೆ. ರಾಕೆಟ್ ಅಲ್ಲಿ ಕುತ್ಕೊಂಡು ಹೋಗ್ತಾನೆ ತಾನೆ ಮನುಷ್ಯ, ಬರ್ತಾನೆ, ಎಲ್ಲರಿಗೂ ಗೊತ್ತಲ್ವಾ? ಇಲ್ಲಪ್ಪ, ಓದೋ ಮಕ್ಕಳು ಕೂಡ ತಲೆ ಎತ್ತಿ ಕೇಳಿ, ನಿಮ್ಗೆ ಕೂಡ ಬೇಕಿದ್ದು ಪಾಠಕ್ಕೆ. ಆಮೇಲೆ ಹಲ್ಲೆಲೂಯಾ. ಒಂದು ಸ್ಕೂಲಲ್ಲಿ ಮಾಸ್ಟ್ರು ದೇವ್ರಿಲ್ಲ ಅಂದ. ಮಾಸ್ಟರ್ ಏನಂದ್ರೆ ಸ್ಟೂಡೆಂಟ್, ಆ ಹುಡುಗ ಕ್ರಿಶ್ಚಿಯನ್ ಅಂತ. ಹಲ್ಲೆಲೂಯಾ. ಆಮೇಲೆ ದೇವ್ರು ಇದ್ದಾನೆ ಅಂತ. ನೀವು ದೇವ್ರು ಇದ್ದಾರೆ ಅಂತೀರಲ್ಲ, ನಾನು ಹೇಳ್ತೀನಿ ದೇವರೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮನಸ್ಸಿದೆಯಾ ಅಂತ ಕೇಳಿದಂತ ಹುಡುಗ, ಇದೆ ಅಂತ. ತೋರಿಸು ಅನ್ನಂತೆ. ತೋರಿಸು ಮನಸ್ಸನ್ನ, ನನ್ ತೋರಿಸು ಅನ್ನಂತೆ. ಮಾಸ್ಟರ್ಗೆ ಸುಮ್ಮನೆ ಆಗ. ತೋರಿಸು ಮನಸ್ಸನ್ನ, ಮನಸ್ಸಿದೆ ಅಂತ ತೋರ್ಸಕ್ಕಾಗಲ್ಲ. ಹಂಗೆ ದೇವ್ರು ಇದ್ದಾನೆ, ಕಾಣಲ್ಲ, ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಚೆನ್ನಾಗಿ ಗಮನ ಇಡಿ. ಇಂಥ ಕ್ರಾಸ್ ಕ್ವಶನ್ಗಳೆಲ್ಲ ನಮ್ಗೆ ಆಗ್ತಾರೆ. ಈ ಸತ್ಯಕ್ಕೆ ಸಾವಿರಾರು ಡೂಪ್ಲಿಕೇಟ್ ಎದ್ದಿದೆ. ಆಮೇನ್. ನೀವು ಓದಿದಿರೋ ಓದಿಲ್ವೋ ನೋಡಿ, ಇವತ್ತು ಅರ್ಥ ಆಗೋ ತರ ದೇವರ ಆತ್ಮ ಮಾತಾಡ್ತಾ ಇದ್ದಾನೆ ನಿಮ್ಮ ಹತ್ರ. ಬೈಬಲ್ ಸತ್ಯ, ಬೈಬಲ್ ಅಲ್ಲಿ ವಿಜ್ಞಾನ ಇದೆ, ಬೈಬಲ್ ಅಲ್ಲಿ ಟೆಕ್ನಾಲಜಿ ಇದೆ. ಬೈಬಲ್ ನೋಡಿ ಎಲ್ಲ ಕಂಡುಹಿಡಿತಾರೆ. ಬೈಬಲೇ ಇವತ್ತಿನಿರೋ ಎಲೆಕ್ಟ್ರಿಕಲ್ ವಸ್ತುಗಳು, ಫೋನು, ಕಂಪ್ಯೂಟರ್, ಸ್ಯಾಟಲೈಟ್, ರಾಕೆಟ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ಬೈಬಲ್ ನೋಡಿ ಕಂಡುಹಿಡಿತಾರೆ, ಪೆಟ್ರೋಲ್ ಸಮೇತ. ಆಮೆನ್. ಹಲ್ಲೆಲೂಯಾ. ಆಮೆನ್. ನೀನು ಗೂಡು ನಕ್ಷತ್ರ ಮಂಡಲದಲ್ಲಿ ನೆಲೆಗೊಂಡಿದ್ದರು, ಅಲ್ಲಿಂದಲೂ ನಿನ್ನನ್ನ ಗಣೇಶ್. ಸುಮ್ನೆ ಅವರೆಲ್ಲ ಹೇಳ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತೀನಿ, ಇಷ್ಟು ದುಡ್ಡು ಕೊಡಿ ಅಂತ. ಅಲ್ಲಿರಕ್ಕಾಗಲ್ಲ. ಇದುವರೆಗೂ ಪ್ರೂಫ್ ಮಾಡಕ್ಕಾಗಿಲ್ಲ. ಸುಮಾರು ವರ್ಷದಿಂದ ಟಿಕೆಟ್ ಬುಕ್ ಮಾಡ್ತಾನೆ. ಅದೊಂದು ಸುಳ್ಳದು, ವೇಸ್ಟ್, ವ್ಯರ್ಥ. ಹಂಗಿರಕ್ಕಾಗಲ್ಲ. ಭೂಲೋಕದಿಂದನೇ ಹೋಗ್ಬೇಕು ಎಲ್ಲ. ಅವ್ರಿಗೆ ಪ್ರತಿಯೊಂದು ಭೂಲೋಕದಿಂದನೇ ಹೋಗ್ಬೇಕು ಎಲ್ಲ. ಇಲ್ಲಿಂದಲೇ ಎತ್ಕೊಂಡು ಹೋಗ್ಬೇಕು. ಅಲ್ಲಿ ಯಾವ್ದಿಲ್ಲ, ಯಾವ ಅಂಗಡಿಲ್ಲ, ಪ್ರಾಡಕ್ಟ್ ಇಲ್ಲ. ಆ ಕ್ಲೈಮೇಟೇ ಬೇರೆ. ಆಮೆನ್. ಹಲ್ಲೆಲೂಯಾ. ಈ ಬೈಬಲ್ ಎಷ್ಟು ಸತ್ಯ. ಈ ವಾಕ್ಯ 2,500 ವರ್ಷ ಆಯ್ತು. ಈ ದಿನಗಳಲ್ಲಿ ಈ 50 ವರ್ಷ ಆ ಕಡೆ ಈ ಕಡೆ ರಾಕೆಟ್, ಸ್ಯಾಟಲೈಟ್, ಮನುಷ್ಯನು ಆಕಾಶಕ್ಕೆ ಹೋಗಿ ಬರೋದು. 1963ರಲ್ಲಿ 69ರಲ್ಲಿ ಏನೋ ಹೋದ ಆಕಾಶಕ್ಕೆ ಹೋಗಿ ಬರೋದು, ಚಂದ್ರಮಂಡಲಕ್ಕೆ. ಅಲ್ಲಿಂದಲೂ ಕೂಡ ನಿನ್ನ ತಪ್ಪಿಬಿಡ್ತೀನಿ, ತಳ್ಳಿಬಿಡ್ತೀನಿ. ಆಮೇಲೆ ಇನ್ನು ಒಂದು ವಾಕ್ಯ ಓದೋಣ. ಥ್ಯಾಂಕ್ ಯು ಅಪ್ಪ. ಹಲ್ಲೆಲೂಯಾ. ಎಸ್, ಥ್ಯಾಂಕ್ ಯು. ಉಷಯ 12:1 ಭಾನುವಾರ ಓದಿದ್ರಲ್ವಾ ವಾಕ್ಯ? ಉಷಯ 12:1. ಉಷಯ ಚಾಪ್ಟರ್ 12:1. ಮೇಯಿಸುವ ಮಂದೆಯು ಗಾಳಿಗೆ ಹಿಂದೆಟ್ಟುವ ಬೇಟೆಯೇ, ಮೂಢನ ಗಾಳಿಯೇ
ಅದು ಮೋಸವನ್ನು, ಹಿಂಸೆಯನ್ನು ನಿರಂತರ ಹೆಚ್ಚೆಚ್ಚಾಗಿ ಸಾಕು. ಇಲ್ಲಿ ಒಂದು ಏನ್ ಹೇಳ್ತಾ ಇದೆ, 1ನೇ ವಚನ ಗಾಳಿ ಬಗ್ಗೆ ಮಾತಾಡ್ತಾ ಇದೆ, ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದೆ. ಇವತ್ತು ನಮ್ಮ ಕೈಯಲ್ಲಿರೋ ಮೊಬೈಲ್ ಟೆಲಿಫೋನ್ ಬಗ್ಗೆ ಮಾತಾಡ್ತಾ ಇದೆ. ಇನ್ನು ಇದ್ರಲ್ಲಿ ಏನಿದೆ ಅಂದ್ರೆ ಈ ಗಾಳಿಯಲ್ಲಿ ಮಾತಾಡೋದು, ಗಾಳಿಗೆ ಸಂಬಂಧಪಟ್ಟಿದ್ದು ಭಾನುವಾರ ಒಂದು ಅಷ್ಟೊತ್ತು ದೇವರು ಒಂದು 15 ನಿಮಿಷ ಮೇಲೆ 20 ನಿಮಿಷ ಗಾಳಿ ಅಂದ್ರೆ ಏನಂತ ಮಾತಾಡೋದು. ಮೋಸಕರವಾದ ಗಾಳಿ, ವಂಚಿಸೋ ಗಾಳಿ, ಅನ್ಯಾಯವಾದ ಗಾಳಿ. ಹಲ್ಲೆಲೂಯಾ, ಆಮೆನ್. ಗಾಳಿ ಅದು ಮೋಸವನ್ನು, ಹಿಂಸೆಯನ್ನು, ಏನಂತೆ ಹಿಂಸೆಯನ್ನು ನಿರಂತರವಾಗಿ ಹೆಚ್ಚೆಚ್ಚಾಗಿ ನಡೆಸುತ್ತದೆ. ಇವತ್ತಿರೋ ಟೆಕ್ನಾಲಜಿ, ನಮ್ಮ ಕೈಯಲ್ಲಿದೆಲ್ಲ ಮೊಬೈಲ್, ಅದ್ರ ಬಗ್ಗೆ. ಇವತ್ತು ಗಾಳಿ ಇಲ್ಲಾಂದ್ರೆ, ಇವತ್ತು ನೆಟ್ವರ್ಕ್ ಇಲ್ಲ ಅಂದ್ರೆ, ಇವತ್ತು ನೆಟ್ ಇಲ್ಲ ಅಂದ್ರೆ ಮನುಷ್ಯ ಸಬ್ಬದ್ದನಾಗ್ಬಿಡ್ತಾನೆ. ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾನೆ. ಬರೀ ಫೋನ್ ಅಲ್ಲ, ಬರೀ ಕಂಪ್ಯೂಟರ್ ಅಲ್ಲ, ರ್ಯಾಕೆಟ್ಗೆ ಬಿಟ್ಟಿದಾರಲ್ಲ ಅದನ್ನ ಮ್ಯಾನಿಟರ್ ಮಾಡ್ತಾ ಇರ್ತಾರೆ. ಆಮೇಲೆ ನಾಸಾ ಕೇಳಿದಿರಲ್ಲ, ನಾಸಾ ಇಸ್ರೋ ನಾಸಾ ಕೇಳಿದಿರಲ್ಲ, ಅಲ್ಲಿ ಕೂತ್ಕೊಂಡು ಮ್ಯಾನಿಟರ್ ಮಾಡ್ತಾ ಇರ್ತಾರೆ. ಯಾವ ಗ್ರಹ ಎಲ್ಲಿ ಓಡ್ತಾ ಇದೆ, ಯಾವ ಡೇಂಜರ್ ಇದೆ, ಭೂಮಿಗೆ ಯಾವ್ದನ್ನ ಬೀಳ್ತೈತಾ, ಹೋಗಿದ್ದು ತಲುಪ್ತಾ, ಎಲ್ಲನ ಬಿದ್ದೋಯ್ತಾ, ಪಾಸ್ ಆಯ್ತಾ, ಫೇಲ್ ಆಯ್ತಾ. ನಾಸಾದಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳಿರ್ತದೆ, ಕಂಪ್ಯೂಟರ್, ಅವ್ರು ಚೆಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಗಾಳಿ ಇರ್ಬೇಕು, ಈ ನಟ್ ಇರ್ಬೇಕು. ಈ ನಟ್ ಇಲ್ಲ ಅಂದ್ರೆ, ನೆಟ್ವರ್ಕ್ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಆಮೇಲೆ ಇದನ್ನ ನೋಡಿ ಟೆಲಿಫೋನ್ ಕಂಡಿಡ್ದ. ಗಾಳಿಯಲ್ಲಿ ದೇವರು ಯೋಬ ಜೊತೆ ಮಾತಾಡನಲ್ವಾ, ಸೊ ನಾವು ಒಬ್ಬ ಮನುಷ್ಯನ ಹತ್ರ ಗಾಳಿಯಲ್ಲಿ ಮಾತಾಡ್ಬೋದು. ಅದ್ರ ಜೊತೆಗೆ ಸೇರಿ ಇನ್ನೊಂದು ವಾಕ್ಯ ಕೊಡ್ತೀನಿ, ತಗೊಳ್ಳಿ. 38:1 ಯೋಬ ಗ್ರಂಥ. ಓದಿ. ಆಮೆನ್, ಹಲ್ಲೆಲೂಯಾ. ಆಗ ಯೋಬನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ಅಜ್ಞಾನದ ಮಾತುಗಳಿಂದ ಸಾಕು. ಅಲ್ಲಿ ಏನಿದೆ ವಾಕ್ಯ, ಈ ದೇವ್ರು ಯಾವ ಟೈಪಲ್ಲಿ ಮಾತಾಡ್ತಾ ಇದ್ದಾನೆ ಯೋಬನ ಹತ್ರ? ಬಿರುಗಾಳಿ. ಇವತ್ತು ನಾವು ಮಾತಾಡೋ ಫೋನು ಗಾಳಿ, ಬಿರುಗಾಳಿ. ಆಮೇಲೆ ಇದನ್ನ ನೋಡಿ ಅಲೆಕ್ಸಾಂಡರ್ ಗ್ರಹಂ ಬೆಲ್ ಅನ್ನೋ ಮನುಷ್ಯ ಟೆಲಿಫೋನ್ ಅನ್ನ ಕಂಡುಹಿಡಿದು ಫಸ್ಟ್ ಕಾಲ್ ಅವ್ರ ಹೆಂಡತಿಗೆ ಫೋನ್ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರ ಹೆಂಡತಿ ಹೆಸರು ಮಾರ್ಗೆಟ್ ಅಲೋ. ಅವ್ರ ಹೆಂಡತಿ ಹೆಸರು ಮಾರ್ಗೆಟ್ ಅಲೋ. ಆಕೆಗೆ ಕಿವಿ ಕೇಳಿಸಲ್ಲ, ಆಕೆ ಕಿವಿ ಕೇಳಿಸಲ್ಲ. ನೋಡ್ದೆ ಎಂತ ಫಸ್ಟ್ ಮಾಡಿದ್ರೆ ಫೋನು ಕಂಡುಹಿಡಿದವನು ಗ್ರಹಂ ಬೆಲ್. ಹಲ್ಲೆಲೂಯಾ, ಅಲೆಕ್ಸಾಂಡರ್ ಗ್ರಹಂ ಬೆಲ್ ಅವ್ರ ಹೆಸರು. ಫಸ್ಟ್ ಅವ್ರ ಹೆಂಡತಿಗೆ ಫೋನ್ ಮಾಡ್ತಾರೆ. ಫಸ್ಟ್ ಫೋನ್ ಅವನೇ ಮಾತಾಡಿ. ಇವಾಗೆಲ್ಲ ನಾವು ಮಾತಾಡ್ತಾರೆ. ಏನು ನಾವು ಫೋನ್ ಎತ್ತಿದ ತಕ್ಷಣ ಏನಂತೀರಿ? ಯಾರ ಕಾಲ್ ಮಾಡಿದ ತಕ್ಷಣ ಇದೇ ಕಾಲ. ಆದ್ರೆ ಅವ್ರ ಹೆಂಡತಿ ಅಲ್ಲೋ ಅನ್ಲಿಲ್ಲ, ಯಾಕಂದ್ರೆ ಆಕೆ ಮೂಗಿ. ಆಮೇಲೆ ಹಲ್ಲೆಲೂಯಾ. ಈ ಮನುಷ್ಯ ಏನ್ ಮಾಡ್ದಂದ್ರೆ ಅಲೆಕ್ಸಾಂಡರ್ ಗ್ರಹಂ ಬೆಲ್ ಗಾಳಿಯಲ್ಲಿ ದೇವರು ಮಾತಾಡ್ದಲ್ಲ, ಯೋಬ ದೇವರು. ಸೊ ನಾವು ಗಾಳಿಯಲ್ಲಿ ಶಬ್ದಗಳಿದೆ, ಗಾಳಿಯಲ್ಲಿ ಶಬ್ದಗಳಿದೆ. ಗಾಳಿನ ಬೇಸ್ ಮಾಡಿ, ಗಾಳಿನ ಇದು ಮಾಡಿ ನಾವು ಒಂದು ಮನುಷ್ಯನ ಹತ್ರ ಮಾತಾಡ್ತೀವಿ. ಅವಾಗ ಟೆಲಿಫೋನ್ ಅನ್ನ ಕಂಡುಹಿಡಿತಾನೆ, ಟೆಲಿಫೋನ್ ಅನ್ನ ಕಂಡುಹಿಡಿತಾನೆ, ಟೆಕ್ನಾಲಜಿಯನ್ನ ಕಂಡುಹಿಡಿತಾನೆ. ಇವತ್ತು ಸ್ಯಾಟಿಲೈಟ್ ಇರಲಿ, ಟಿವಿ ಲೈವ್ ಇರಲಿ, ನ್ಯೂಸ್ ಚಾನೆಲ್ಸ್ ಇರಲಿ, ಟೆಲಿವಿಷನ್ ಅಲ್ಲಿ ಬರೋ ಒಂದೊಂದು ಪ್ರೋಗ್ರಾಮ್ಸ್ ಇರಲಿ, ಇಲ್ಲಿಂದ ಹೋಗಿ ನಾನು ಇಲ್ಲಿಂದ ಕಳಿಸಿದ್ರೆ ಅದು ಒಂದು ಸೆಕೆಂಡ್ ಅಲ್ಲಿ, ಒಂದಿಷ್ಟು ನಿಮಿಷ ಆಗಿದೆ, ಇಷ್ಟು ನಿಮಿಷಗಳಲ್ಲಿ ಹೋಗಿ ಸೆಕೆಂಡ್ಗಳಲ್ಲಿ ಸ್ಯಾಟಲೈಟ್ ಇಂದ ನಮ್ಮ ಮನೆಗೆ ಬರುತ್ತೆ. ಟಿವಿ 9 ಅನ್ನು, ಟಿವಿ 5 ಅನ್ನು, NDTV ಅನ್ನು ಅಲ್ಲಿ ಆಗ್ತಾನೆ ಅವ್ರ ಬ್ರಾಂಚ್ ಇಂದ, ಅವ್ರ ಆಫೀಸ್ ಇಂದ. ಅದು ನಮ್ಗೆ ನೇರವಾಗಿ ಬರಲ್ಲ, ಸ್ಯಾಟಲೈಟ್ ಹೋಗಿ ಸ್ಯಾಟಲೈಟ್ ಇಂದ ಇಲ್ಲಿ ಬರ್ತದೆ. ಆಮೇಲೆ ರಾಜಾ ಟಿವಿ, ಸನ್ ಟಿವಿ ಇರೋದು ತಮಿಳ್ನಾಡು. ಡೈರೆಕ್ಟ್ ಆಗಿ ಚೆನ್ನೈಯಿಂದ ಬ್ಯಾಂಗ್ಳೂರ್ ಬರಲ್ಲ ಸನ್ ಟಿವಿ, ಸನ್ ನೆಟ್ವರ್ಕ್ಗಳೆಲ್ಲ. ಸ್ಯಾಟಲೈಟ್ ಹೋಗಿ ಎಲ್ಲ ಸೆಕೆಂಡ್ಗಳಲ್ಲಿ, ನಿಮಿಷಗಳಲ್ಲಿ ಆಗ್ತದೆ. ಅಲ್ಲಿ ಹೋಗಿ ನಮ್ಮ ಹತ್ರ ಬರಲ್ಲ. ನಾವು ಡಿಶನ್ ಆಗಿರ್ಲಿ, 6 ದಿನ ಇರಲಿ,
ಡಿ ಮೆಟ್ರೋ ಇಲ್ಲಿ ಸ್ಯಾಟಲೈಟ್ ಹೋಗ್ಬಿಟ್ಟೇ ಬರಬೇಕು. ಇದು ಗಾಳಿನ ಬೇಸ್, ಇದಕ್ಕೆ ಆಧಾರ ಬೈಬಲ್. ಈಗ ನಾನು ಕೊಟ್ಟಿದ್ದೀಯ ವಾಕ್ಯ. ಗಾಳಿ ಇಲ್ಲಂದ್ರೆ ಬರಲ್ಲ. ಒಂದ್ಸಾರಿ ಏರ್ಟೆಲ್ಲೇ ಹೋಗ್ತಾರಲ್ಲ ಫೋನ್ ನೋಡ್ಬೋದು. ಒಂದ್ಸಾರಿ ಏರ್ಟೆಲ್ ಟು ರಿಲಯನ್ಸ್ ಹೋಗಲ್ಲ, ಸಮ್ ಪ್ರಾಬ್ಲಮ್ ಇರ್ತದೆ, ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ, ಗಾಳಿ ಸಮಸ್ಯೆ ಇರ್ತದೆ. ಆಮೇಲೆ ಈ ವಾಕ್ಯಗಳನ್ನ ನೋಡಿ ಅದನ್ನ ಕಂಡಿಡಿ. ಹಲ್ಲೆಲೂಯಾ. ಇನ್ನು ಒಂದು ವಾಕ್ಯ ಓದಿ. 11:10 ಹೋಶಾಯ 11:10. ಸಿಂಹದಂತೆ ಗರ್ಜಿಸುತ್ತಿರುವ ಯೆಹೋವನನ್ನು ಆತನ ಜನರು ಹಿಂಬಾಲಿಸುವ ಆರ್ಭಟಿಸಲು ಆತನ ಮಕ್ಕಳು ಪಡುವಳಿಂದ ಪಡುವಳು ಮೂಡಣ ಪಡುವಣ ಅಂದ್ರೆ ಪಶು. ಪಡುವಣ ಅಂದ್ರೆ ಏನು? ಹಳೆ ಕನ್ನಡ ಪಡುವಣ, ಹೊಸ ಕನ್ನಡ ಪಶ್ಚಿಮ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ನನ್ನ ಜನರು ಪಡುವಣದಿಂದ ನಡುಗುತ್ತಾ ಬರುವರು. ಅವರು ತಮ್ಮ ತಮ್ಮ ನಿವಾಸಗಳಲ್ಲಿ ವಾಸಿಸುವಂತೆ ಮಾಡುವೆನು. ಇದು ಯೆಹೋವನ ನುಡಿ. ಹಲ್ಲೆಲೂಯಾ. 11 ಸಿಂಹದಂತೆ ಗರ್ಜಿಸುತ್ತಿರುವ ಯೆಹೋವನನ್ನು ಆತನ ಜನರು ಹಿಂಬಾಲಿಸುವರು. ಆತನು ಆರ್ಭಟಿಸಲು ಆತನ ಮಕ್ಕಳು ಪಡುವಲಿಂದ ನಡುಗುತ್ತಾ ಬರುವರು. ಗುಬ್ಬಿಗಳಂತೆ, ಐಗುಪ್ತದಿಂದ ಪಾರಿವಾಳಗಳಂತೆ, ಅಸೂರ್ಯದಿಂದಲೂ ಅದರುತ್ತಾ ತೊರೆಬಿಟ್ಟು. ಹೆಂಗೆ ಪಾರಿವಾಳಗಳ ತರ ಆಡ್ಕೊಂಡ್ ಬರ್ತಾರೆ ನೀವು ಹೇಳಿ? ಇದು ಜನಗಳಿಗೆ ಹೇಳ್ತಾ ಇರೋದು. ಇಸ್ರಾಯೇಲ್ ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಬರೋದನ್ನು ಹೇಳ್ತಾ ಇದ್ದಾರೆ. ಅವರು 1900 ವರ್ಷ ಆಚೆಗಡೆ ಇದ್ರು. 1948 ಇಂದನೇ ಅವ್ರು ಇಸ್ರಾಯೇಲ್ ಇರೋದು. ಅದಕ್ಕೆ ವಾಕ್ಯ ಯೇಸು ಕ್ರಿಸ್ತನು ಇದು ಅಂದವಾದ ಕಲ್ಲುಗಳು, ಎಷ್ಟು ಚೆನ್ನಾಗಿದೆ ಆಲಯ ಅರಮನೆ ಅಂತ ಹೇಳಿದ್ರು. ಏನ್ ಹೇಳಿದ್ರು ಯೇಸು ಕ್ರಿಸ್ತನು? ಕಲ್ಲಿನ ಮೇಲೆ ಕಲ್ಲು ನಿಲ್ಲಲ್ಲ. ಆತನ ಹೇಳಿ 70 ವರ್ಷ ಬಿಟ್ಟು ಅದೇ ತರನೇ ಸಿಟಿನೇ ಡೆಮೊಲೇಷನ್. ಅವರೆಲ್ಲ ಓಡೋದು. 1900 ವರ್ಷ ಇಸ್ರಾಯೇಲ್ ದೇಶದಲ್ಲಿ ಇರಲಿಲ್ಲ. ಒಂದು ಭಾಷೆ ಇರಲಿಲ್ಲ, ಒಂದು ಕುಲ ಇರಲಿಲ್ಲ. ಈಗ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. 1948 1948 ಇಸ್ರಾಯೇಲ್ಗೆ ಮೇ 14 ಅವ್ರಿಗೆ ಸ್ವಾತಂತ್ರ್ಯ. ಆಮೇಲೆ ನಮ್ಗೆ 47ರಲ್ಲಿ ಬಂತು, ಅವ್ರಿಗೆ 48ರಲ್ಲಿ ಬಂತು. ಅವ್ರಿಗೆ ಮೇ 14, ನಮ್ಗೆ ಆಗಸ್ಟ್ 15 ಸ್ವಾತಂತ್ರ್ಯ ಬಂತು. ಅಲ್ಲಿಂದಲೇ ಅವ್ರು ಅಲ್ಲಿ ಇರೋದು. ಅದನ್ನ ಮೊದಲೇ ಹೇಳಿಟ್ಟಿದ್ದಾರೆ ದೇವರು. ಯಾವಾಗ ಹೇಳಿಟ್ಟಿದೆ ಅಂದ್ರೆ ಅವ್ರು ಈ ಊರಲ್ಲಿ ಇರೋವಾಗಲೇ ಹೇಳಿದ್ದಾರೆ. ಅವರು ಯೂತ್ರು ಇಸ್ರಾಯೇಲ್ರು ಆಲ್ರೆಡಿ ಇದ್ದಾರೆ. ಅವಾಗ ಈ ವಾಕ್ಯ ಹೇಳಿದ್ರು. ಊರಲ್ಲಿ ಇರೋವಾಗಲೇ ಹೇಳಿದ್ದಾರೆ. ಅವರು ಆಲಯ ಕಟ್ಟಿ ಬಂದ್ಬಿಟ್ರು, ಅಲ್ಲೇ ಇದ್ದಾರೆ. ಅವ್ರು ಹೇಳುವಾಗ ಇದು ಹೇಳಿ 500 ವರ್ಷ ಬಿಟ್ಟು ಅವರು 1900 ವರ್ಷ ಆಚೆ ಬಿಟ್ಟು ಈ ವಾಕ್ಯ ನೆರವೇರ್ತದೆ. ಈ ವಾಕ್ಯ ನೆರವೇರ್ತಾ ಇದೆ. 70 ವರ್ಷದಿಂದ ದೇಶಕ್ಕೆ ಬಂದು 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 ಇಳಿತಾನೆ ಇದ್ದಾರೆ ಫ್ಲೈಟ್. ಈಗ ಹಾರ್ಕೊಂಡ್ಬಂದ್ರೆ ಇಲ್ವಾ ಪಾರಿವಾಳ ತರ. ಬೇರೆ ದೇಶದಿಂದ ಸೈಕಲ್ ಅಲ್ಲಿ, ಗಾಡಿಯಲ್ಲಿ, 2 ವೀಲರ್ ಅಲ್ಲಿ ಬರಕ್ಕಾಗುತ್ತಾ? ಆಗಲ್ಲ. ಫ್ಲೈಟ್ ಅಲ್ಲಿ ಪಾರಿವಾಳಗಳಂತೆ ಬರ್ತಾರೆ. ಪಾರಿವಾಳಗಳು ಹೆಂಗ್ ಬರೋದು? ನಡ್ಕೊಂಡ್ ಬರ್ತಾವ? ಹಾರ್ಕೊಂಡು ಬರ್ತಾರೆ. ಹಂಗೆ ಅವರು ಫ್ಲೈಟ್ ಅಲ್ಲಿ ಕುತ್ಕೊಂಡ್ಬಂದು ಇಳಿತಾರೆ. ಏನ್ ವಾಕ್ಯ ನೋಡಿ. ಈ ವಾಕ್ಯ ಹೇಳುವಾಗ ಫ್ಲೈಟೇ ಇಲ್ಲ. ರೈಟ್ ಬ್ರದರ್ಸ್ ಕಂಡುಹಿಡಿದಿದ್ದು ಫ್ಲೈಟ್ ನ. ಈ ವಾಕ್ಯ ನೋಡಿ ಕಂಡುಹಿಡಿದಿದ್ದು ಫ್ಲೈಟ್ ಸಂಬಂಧಪಟ್ಟಿದ್ದು ವಾಕ್ಯ. ಅವಾಗಲೇ ಹೇಳಿದ್ದು ಫೋನು, ಸ್ಯಾಟಲೈಟು, ಟಿವಿ, ಟೆಲಿವಿಷನ್, ಸೀರಿಯಲ್, ಸಿನಿಮಾಗಳೆಲ್ಲ ಬರ್ತೈತಲ್ಲ, ಆ ವಾಕ್ಯ ಅವಾಗಲೇ ಕೊಟ್ಟಿದ್ದು. ಹಲ್ಲೆಲೂಯಾ. ಫಸ್ಟ್ ವಾಕ್ಯ ನಿಮಗೆ ಕೊಟ್ಟೆ. ಏನ್ ಬಗ್ಗೆ ಹೇಳಿ? ಕೊರಿಯರ್ ಸರ್ವಿಸ್, ಸ್ಪೀಡ್ ಪೋಸ್ಟ್ ಬಗ್ಗೆ ಕೊಟ್ಟಿದ್ದು ವಾಕ್ಯ. ಟೆಕ್ನಾಲಜಿ ಇದೆ ಅನ್ನೋದಕ್ಕೆ, ಸೈನ್ಸ್ ಬೈಬಲ್ ಅಲ್ಲಿ ಇದೆ ಅನ್ನೋದಕ್ಕೆ ಎಲ್ಲ ವಾಕ್ಯಗಳು. ಸೈನ್ಸ್ ಇದ್ರೇನೆ ಬೈಬಲ್ ಕರೆಕ್ಟ್ ಅಂತ. ಯಾವ್ದಾರ ಗ್ರಂಥದಲ್ಲಿ ಬೇರೆ ಜನಗಳಿಗೆ ಗ್ರಂಥ ಇದೆಯಲ್ಲ, ಸೈನ್ಸ್ ಇಲ್ಲಂದ್ರೆ ಅದು ಕುರುಡು, ಸೈನ್ಸ್ ಇಲ್ಲಂದ್ರೆ ಬ್ಲೈಂಡೆಡ್. ನಮ್ಮ ಬೈಬಲ್ ಅಲ್ಲಿ ಸೈನ್ಸ್ ಇದೆ. ಅದಕ್ಕೆ
ಇದು ಕುರುಡಲ್ಲ, ಇದು ಬೆಳಕು. ಹಲ್ಲೆಲೂಯಾ. ಮತ್ತೆ ಸ್ಪಷ್ಟವಾಗಿ ಹೇಳ್ತದೆ, ಅವರು ಪಾರಿವಾಳಗಳಂತೆ ಬರ್ತಾರೆ, ಹಾರ್ಕೊಂಡು ಬರ್ತಾರೆ. ಇನ್ನು ಬೇರೆ ಕಡೆ ಹಾರ್ಕೊಂಡು ಬರ್ತಾರಂತಾನೆ, ಏನಂತಿದೆ, ಹಾರ್ಕೊಂಡ್ರೆ ಬರ್ತಾರಂತ ಬರೀತಾನೆ. ಹಲ್ಲೆಲೂಯಾ. ಯೆಶಾಯ 62:8 ಓದಿ. ಬೇಗ ಬೇಗ. ಯೆಹೋವನು ಹಾ. ತನ್ನ ಬಲಗೈ ಮೇಲೆ ಹಾ. ತನ್ನ ಭುಜಬಲದ ಮೇಲೆ ಹಾ. ಆಣೆಯಿಟ್ಟು ನಿನ್ನ ದವಸವನ್ನು ನಿನ್ನ ಶತ್ರುಗಳ ಆಹಾರಕ್ಕೆ ನೀನು ಕೊಡಲೇಕೊಡೆನು. ನೀನು ದುಡಿದ ದ್ರಾಕ್ಷಾರಸವನ್ನು ಅನ್ಯರು ಕುಡಿಯುವುದೇ ಇಲ್ಲ. ನಿನ್ನ ಬೆಳೆಯನ್ನು ಕೊಯ್ದು ಕುಪ್ಪೆ ಹಾಕಿದವರೇ ಅದನ್ನು ಉಂಡು ಯೆಹೋವನನ್ನು ಸ್ತುತಿಸುವರು. ನಿನ್ನ ದ್ರಾಕ್ಷಿಯನ್ನು ತಂದವರೇ ಅದರ 68 ದ್ವೀಪ ನಿವಾಸಿಗಳು ನನ್ನ ನಿರೀಕ್ಷಿಸುವವರಾಗಿದ್ದಾರೆ. ಮೇಘದ ಪಾದೆಯಲ್ಲಿಯೂ ಗೂಡುಗಳಿಗೆ ತ್ವರೆಪಡುವ ಪರಿವಾರಗಳಂತೆಯೂ ಹಾರಿ ಬರುತ್ತಿರುವ ಇವರು ಯಾರು? ನೋಡಿ, ಆರಿ ಬರೋದಿದೆ ಪದ, ಆರ್ಕೊಂಡು ಬರೋದಿದೆ. ಫ್ಲೈಟ್ ಹೆಂಗ್ ಬರೋದು? ಎಷ್ಟು ಟೆಕ್ನಾಲಜಿ ಇದೆ ನೋಡಿ, ಸೈನ್ಸ್ ಇದೆ ನೋಡಿ. ಹಲ್ಲೆಲೂಯಾ. ಕ್ರಿಶ್ಚಿಯನ್ ಬೇಡ, ಕ್ರಿಶ್ಚಿಯನ್ ಸಭೆಗಳು ಬೇಡ, ಬೋಧಕರು ಬೇಡ ಅಂತಾರಲ್ಲ ಅನ್ಯ ಜನಗಳು. ಹಂಗ್ ಬೇಡ ಅಂದ್ರೆ ಅವ್ರು ಎಷ್ಟು ಬೇಡ ಅನ್ಬೇಕು ಗೊತ್ತಾ? ಅವ್ರ ಮನೆಯೇ ಖಾಲಿ ಆಗ್ಬೇಕು, ಅವ್ರ ಫೋನೇ ಯೂಸ್ ಮಾಡಂಗಿಲ್ಲ. ಕ್ರಿಶ್ಚಿಯನ್ ಕಂಡಿದ್ದು, ದೇವ್ರ ಮಕ್ಳು ಕಂಡಿಡ್ದಿದ್ದು, ಟ್ರೈನ್ ಕೂಡ ಹತ್ತಂಗಿಲ್ಲ, ಪ್ರಿಂಟಿಂಗ್ ಮಿಷಿನ್ ಕೂಡ ಯೂಸ್ ಮಾಡಬಾರ್ದು. ಆಮೇಲೆ ಎಲ್ಲ ಬೈಬಲ್ ಆಧಾರ. ಇಲ್ಲಿ ನೋಡಲ್ಲಿ ಪಾರಿವಾಳಗಳಂತೆ ಆರುಂತ ಅಂತಿದೆ, ನೋಡ್ಕೊಂಡು ಹಾರ್ಕೊಂಡು ಬರ್ತಾರಂತೆ ಪಾರಿವಾಳಗಳಂತೆ. ಫ್ಲೈಟ್ ಅಲ್ಲಿ ಕುತ್ಕೊಂಡು ಹಾರ್ಕೊಂಡು ಬರ್ತಾರೆ. ಚೆನ್ನೈಯಲ್ಲಿ ಅಲ್ಲಿ ಬಿಟ್ರೆ 1 hour ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಇರ್ತಾರೆ. ಕಾರಲ್ಲಿ ಬರ್ಬೇಕಾದ್ರೆ 4 hour ಬೇಕು. ಹಲ್ಲೆಲೂಯಾ. ಅದು ಮೇನ್ ರೋಡ್ಗೆ, ತಿರ್ಗಾ ಅಡ್ಡ ರೋಡ್ಗಳಿಗೆ ಬಂದ್ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಅರ್ಧ ದಿನ ಬೇಕು ಚೆನ್ನೈಯಿಂದ ಕಾರಲ್ಲಿ ಬ್ಯಾಂಗ್ಳೂರ್ ಬರ್ಬೇಕಾದ್ರೆ. ಫ್ಲೈಟ್ ಅಲ್ಲಿ ಅಲ್ಲಿ ಹತ್ತಿದ್ರೆ 1/2 hour 1 hourಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇಳಿಸ್ಬಿಡ್ತಾರೆ. ಹೆಂಗ್ ಹಾರ್ಕೊಂಡು ಬರ್ತಾರೆ ನೋಡಿ. 70 ವರ್ಷದಿಂದ ಎಲ್ಲೆಲ್ಲಿ ಇಸ್ರಾಯೇಲ್ ಇದ್ದಾರೋ ಎಲ್ಲಾರು ಬನ್ನಿ, ನಾವು ನಿಮ್ಗೆ ಇಲ್ಲಿ ಜಾಗ ಕೊಡ್ತೀವಿ, ಮನೆ ಕೊಡ್ತೀವಿ, ಮಕ್ಳಿಗೆ ಸ್ಕೂಲ್ ಕೊಡ್ತೀವಿ, ಊಟ ಕೊಡ್ತೀವಿ, ಸೈಟ್ ಕೊಡ್ತೀವಿ. ಬಂದವ್ರಿಗೆಲ್ಲ ಈಗಲೂ ಬಂದು ಈ ವಾಕ್ಯಗಳ ಪ್ರಕಾರ ಇಳಿತಾನೆ ಇದ್ದಾರೆ. ತನ್ನ ಮಕ್ಕಳಿಗೋಸ್ಕರ ಫ್ಲೈಟ್ ಇನ್ನ ಎಷ್ಟು ಕಿಲೋಮೀಟರ್ ಇರ್ತಾರೆ ಗೊತ್ತಾ? ಅವರು ಟಿಕೆಟ್ ಕೊಡ್ತಾರೆ, ಅವ್ರು ಇಸ್ರಾಯೇಲ್ ಬರ್ಬೇಕು, ಈ ವಾಕ್ಯ ನೆರವೇರ್ಬೇಕು ಅಷ್ಟೇ. ಯಾವ ಇವತ್ತು ಅಂದ್ರೆ ನಮ್ಮ ಬೈಬಲ್ ಆಧಾರ ಇವತ್ತು ಇಸ್ರಾಯೇಲ್ ದೇಶ, ದೇವರ ಆಲಯ, ಯೆರೂಸಲೇಮ್ ಆಲಯ ನಮ್ಗೆ ತುಂಬಾ ಮೈನ್ ಸೆಂಟ್ರಲ್ ಪಾಯಿಂಟ್ ಅದು. ಅದರಿಂದನೇ ನಮ್ಗೆ ಆಧಾರ. ಅದು ನಮ್ಮ ಮೇನ್, ನಮ್ಮ ಅರಸನು ದೊಡ್ಡ ಅರಸನ ಪಟ್ಟಣ ಅಂತ ನಾವು ಒಂದು ವಾಕ್ಯ ಕೇಳ್ತೀವಿ. ಯೇಸು ಕ್ರಿಸ್ತನ ಅಲ್ಲೇ ಕುತ್ಕೊಂಡು ಈ ಪ್ರಪಂಚನ 1000 years ಯಾರ ನಾವು ರಾಜ ಇದ್ದಾನ, 1000 ವರ್ಷ ಈ ಪ್ರಪಂಚನ ಆಳ್ವಿಕೆ. ಎಷ್ಟು ಸತ್ಯ ಇದೆ ನೋಡಿ. ಪಾರಿವಾಳಗಳಂತೆ ಹಾರ್ಕೊಂಡು ಬರ್ತವೆ, ಹಾರ್ಕೊಂಡು ಬಂದು ಡೈಲಿ ಹಿಡಿತಾರೆ ಇಸ್ರಾಯೇಲ್ ದೇಶಕ್ಕೆ. ಒಟ್ಟು ಎಷ್ಟು ಜನ ಬಂದಿದ್ದಾರೆ ಗೊತ್ತಿ? ಇಲ್ಲಿವರೆಗೂ ಸ್ವಲ್ಪ ಕಡಿಮೆ 1 ಕೋಟಿ ಜನ ಬಂದಾರ 70 ವರ್ಷದಲ್ಲಿ. ಎಷ್ಟು ಜನ? 1 ಕೋಟಿ ಜನ ಅಂದ್ರೆ ಸಾಮಾನ್ಯ ಅನ್ಕೊಂಬೇಡಿ. ಒಂದು ಫ್ಲೈಟ್ ಅಲ್ಲಿ ಎಷ್ಟು ಜನ ಹಿಡಿತಾರೆ? ಒಂದು 300-400 ಜನ ಹಿಡಿತಾರಾ? 1 ಕೋಟಿ ಅಂದ್ರೆ ಎಷ್ಟು ಸಾರಿ ಆಯ್ತು? ಹಲ್ಲೆಲೂಯಾ. ಬೈಬಲ್ ಸೈನ್ಸ್ ಇದೆ ಅನ್ನೋದು, ಟೆಕ್ನಾಲಜಿ ಇದೆ ಅನ್ನೋದು. ಇನ್ನು ಒಂದು ವಾಕ್ಯ ಓದಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಸ್. ಸೊ ಟೆಲಿಫೋನ್ ಕಂಡುಹಿಡಿದಿದ್ದು, ಫ್ಲೈಟ್ ಕಂಡುಹಿಡಿದಿದ್ದು, ಕೊರಿಯರ್ ಸರ್ವಿಸು ಎಲ್ಲ ತಿಳ್ಕೊಂತಾ ಇದ್ದೀರಾ. ಓದಿ ಜೆನೆಸಿಸ್ ಚಾಪ್ಟರ್ 2:21. ಬೇಗ ಓದಿ. ಆದಿಕಾಂಡ 2:21. ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬನ್ನು ತೆಗೆದು ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ಮನುಷ್ಯನಿಗೆ ಏನೇ ಕೊಡ್ಬೇಕಾದ್ರೆ ಗಾಢ ನಿದ್ರೆ, ಡೀಪ್ ಸ್ಲೀಪ್. ಏನೇನು?
ಡೀಪ್ ಕೊಟ್ಬಿಟ್ರೆ ಅವ್ನ ಕಡೆ ಗೊತ್ತಾಗಲ್ಲ. ಇವತ್ತು ಆಪರೇಷನ್ ಮಾಡಬೇಕಂದ್ರೆ ಸರ್ಜರಿ ಮಾಡಬೇಕಂದ್ರೆ ಈ ಇಂಜೆಕ್ಷನ್ ಕೊಡ್ತಾರೆ. ಅಲ್ಲೆಲ್ಲಾ ಏನ್ ಇಂಜೆಕ್ಷನ್ ಈ ವಾಕ್ಯದ ಅನ್ನಂತೆ. ಅದಕ್ಕೆ ಮುಂಚೆ ಆಪರೇಷನ್ ಮಾಡೋದಕ್ಕೆ ಬದೇ ಕಸ ಆಗುತ್ತೆ. ರಿಯಲ್ ಆಗಿ ಓದ್ತಿರ್ಬೇಕಾಗುತ್ತೆ. ಈಗ ಇಂಜೆಕ್ಷನ್ ಕೊಟ್ಟರೆ ಕಣ್ಣಿಗೆ ನೋವಾಗಲ್ಲ. ಅವ್ರ ಆಪರೇಷನ್ ಮಾಡಿ ಓದಿರ್ತಾರೆ, ಆರಾಮಾಗಿ ಇರ್ತಾರೆ. ನೋವೇ ಕಾಣಿಸಲ್ಲ ನಮಗೆ, ಕುಯ್ಯೋದು ಕಾಣಿಸಲ್ಲ, ಹೊಲಿಯೋದು ಕಾಣಿಸಲ್ಲ, ಅಕ್ಕ ಹೋಗೋದು ಕಾಣಿಸಲ್ಲ. ಅದಕ್ಕಿಂತ ಮುಂಚೆ ಆತರ ಆಪರೇಷನ್ ಮಾಡಬೇಕಾದ್ರೆ ಬಲೆ ಕಸ ಜನಗಳು ನೋವನ್ನು ಅನುಭವಿಸ್ತಾರೆ. ನೋವು ಅನುಭವಿಸ್ಕೊಂಡೇ ವಿಶ್ವಬೇಕು. ಸೊ ಏನ್ ಮಾಡೋಣ ಈ ವಾಕ್ಯಕ್ಕೆ ಹೋಗೋಣ. ಆಮೇಲೆ ಮನುಷ್ಯನಿಗೆ ಗಾಢ ನಿದ್ರೆ ಬರಬೇಕು, ಡೀಪ್ ಸ್ಲೀಪ್ ಅಂತ. ಡೀಪ್ ಸ್ಲೀಪ್ ಬರಬೇಕಾದ್ರೆ ಏನೋ ಒಂದು ಅವಶ್ಯಕತೆ ಕ್ಲೋರೋಫಾರ್ಮ್ ಅಂತ ಕಂಡಿದ್ದೀವಿ. ಕ್ಲೋರೋಫಾರ್ಮ್ ಇಂಜೆಕ್ಷನ್ ಹಾಕಿದ್ರೆ ಅಲ್ಲಿ ಆಪರೇಷನ್ ಮಾಡೋದಾಗಲಿ, ಒಂದು ಹೊಲಿಗೆ ಹಾಕೋದಾಗಲಿ, ಹೊಲಿಗೆ ಬಿಚ್ಚವಾಗಲಿ, ಆ ಇಂಜೆಕ್ಷನ್ ಕೊಟ್ಬಿಟ್ಟು ಒಂದು ಸೆಕೆಂಡ್ಗಳೆಲ್ಲ ಲೆಕ್ಕ ಮಾಡೋದಾಗಲಿ, ಆ ಸೆಕೆಂಡ್ ಬಿಟ್ಟು ಸ್ಟಾರ್ಟ್ ಮಾಡೋದು ಟ್ರೀಟ್ಮೆಂಟ್. ಕಟ್ಟಿ ನೋಡ್ತಾರೆ, ನೋವ್ತಾ ಇದೆಯಾ, ನೋವ್ತಿಲ್ಲ, ಇಲ್ಲ ಅನ್ನೋದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಈ ವಾಕ್ಯ ಮತ್ತೆ ಇಂಜೆಕ್ಷನ್ ಕೊಡೋದಕ್ಕೆ ಈ ವಾಕ್ಯ ನಿಮ್ಗೆ ಅರ್ಥ ಆಗೋ ಭಾಷೆ ಹೇಳ್ಬೇಕಂದ್ರೆ ಮತ್ತೆ ಇಂಜೆಕ್ಷನ್ ಈ ವಾಕ್ಯ ಮೆಡಿಕಲ್ ಅಲ್ಲಿ ಏನು ಮೆಡಿಕಲ್ ಅಲ್ಲಿ ಮೆಡಿಸಿನ್ ಇದೆಯಾ, ಟೆಕ್ನಾಲಜಿ ಇದೆಯಾ, ಮೆಡಿಸಿನ್ ಇದೆಯಾ, ಸೈನ್ಸ್ ಇದೆ. ನೋಡು ಈ ವಾಕ್ಯ ನೋಡು ಕರೆಕ್ಟ್. ಮನುಷ್ಯನಿಗೆ ಮತ್ತು ಬಂದಾಗ ಮಾಡಿಬಿಟ್ರೆ ಅವನಿಗೆ ಕುಯ್ದು ಏನೆಲ್ಲ ಚೆಕ್ ಮಾಡಿ ಮಗುನ ತೆಗೆದು ಮತ್ತೆ ಒಳಗೆ ಹಾಕಿ. ಬೈಬಲ್ ಸೈನ್ಸ್ ಸತ್ಯ, ಬೈಬಲ್ ಸತ್ಯ, ಬೈಬಲ್ ನಿತ್ಯ. ಇನ್ನೊಂದು ವಾಕ್ಯ ಓದಿ, ಪ್ರಕಟಣೆ 1:7. ಈ ವಾಕ್ಯ ಏನಂದ್ರೆ ಲೈವ್ ನೋಡ್ತಾ ಇದ್ದೀರಲ್ಲ, ಎಲ್ಲ ನಡೆದ್ರೆ ಇಮಿಡಿಯೇಟ್ಲಿ ನಮ್ಗೆ ಬರ್ತಾ ಇರ್ತೀರ, ಆನ್ ಸ್ಪಾಟ್ ಅಲ್ಲಿ ನಡೆಯೋದು ಆ ವಾಕ್ಯ. ಹಲ್ಲೆಲೂಯಾ. ಎಲ್ಲಿ ಏನ್ ಜರುಗ್ತಾ ಇದೆ ಟಕ್ಕಂತ ನಮ್ಮ ಹತ್ರ ಬಂದ್ಬಿಡ್ತದೆ. ರೆವಲೇಷನ್ ಚಾಪ್ಟರ್ 1:7 ಓದಿ. ಹೆಂಗ್ ಬರೋದು? ಏಸಯ್ಯ ಸೆಕೆಂಡ್ ಕಮಿಂಗ್ಸ್ ಅಲ್ಲಿ ಮೇಘಗಳಲ್ಲಿ ಬರ್ತಾನೆ, ಆಕಾಶದಲ್ಲಿ. ಆಮೇಲೆ ಕಣ್ಣುಗಳು ಆತನನ್ನು ಕಾಣುವವು. ಹೆಂಗ್ ನೋಡ್ತಾರೆ ಎಲ್ಲಾರು? ನಾವಿಲ್ಲಿದ್ದೀರಿ, ಆತನ ಬರೋದು ಎರ್ಸಲೇಮ್ ಮೇಲೆ. ಹೆಂಗ್ ನೋಡ್ತೀರಿ ಹೇಳಿ ನೀವು? ಆಯ್ತು, ವಾಕ್ಯ ಸಿಗ್ಬಿಡ್ತು. ನೀವ್ ಹೇಳಿ, ಎಲ್ಲಾರು ಹೇಳಿ, ತಲೆ ಎತ್ತಿ. ಆತನ ಬರೋದು ಎಣ್ಣೆ ಮರಗಳ ಗುಡ್ಡದ ಮೇಲೆ. ನಾವ್ ಇಲ್ಲಿಂದ ಹೆಂಗ್ ನೋಡ್ತೀವಿ ಹೇಳಿ? ಎಲ್ಲಾರು ನೋಡ್ತಾರಂತೆ, ಭೂಮಿಯಲ್ಲಿ ಇರೋರು ಯಾರ್ಯಾರು ಉಳಿದಿರ್ತಾರೋ ಆ ಟೈಮಲ್ಲಿ ಬಿಡಲ್ಪಟ್ಟ ಸಭೆ, ಆಮೇಲೆ ಉಪದ್ರವ ಕಾಲದ ಜನ, ಇಸ್ರಾಯೇಲ್ರು ಎಲ್ಲಾರು ಇರ್ತಾರೆ. ಎಲ್ಲಾ ದೇಶಗಳು ಹಂಗಂಗೆ ಇರ್ತವೆ. ಮೊದಲಿಗಿತ್ತಿ ಸಭೆ ಮೇಲ್ಗಡೆ ಇರ್ತದೆ. ಈ ವಾಕ್ಯ ಜರುಗುವಾಗ ಹೆಂಗ್ ನೋಡ್ತಾರೆ? ಎಲ್ಲಾರು ನೋಡ್ತಾರಂತೆ. ಹೆಂಗ್ ನೋಡ್ತಾರೆ? ಈ ವಾಕ್ಯ ಹೆಂಗ್ ನೆರವೇರುದು? ಅವತ್ತು ಇನ್ನೂ ನಡೆದಿಲ್ಲ, ಈ ವಾಕ್ಯ ಇನ್ನೂ ನೆರವೇರಲಿಲ್ಲ. ಏಸಯ್ಯ ಬರ್ತಾನಂತೆ, ಪ್ರತಿಯೊಬ್ರು ನೋಡ್ತಾರಂತೆ ಬರೋದನ್ನು. ನ್ಯೂಸ್ ಲೈವ್ ನೋಡಿ, ನ್ಯೂಸ್ ಚಾನಲ್. ನಾನು ಚಿಕ್ಕವನಿರುವಾಗ ನ್ಯೂಸು ದಿನಕ್ಕೆ 3 ಸಾರಿ ಆಗ್ತಾ ಇತ್ತು, 2 ಸಾರಿ 3 ಸಾರಿ. ಬೆಳಗ್ಗೆ ಒಂದು ನ್ಯೂಸು, ಮಧ್ಯಾಹ್ನ ಒಂದು ನ್ಯೂಸ್, ರಾತ್ರಿ 8:00 DD1 ಅಲ್ಲಿ ಒಂದು ನ್ಯೂಸ್. ಆಮೇಲೆ ನ್ಯೂಸ್ ಇಲ್ಲ, ಈಗ 24 hours ನ್ಯೂಸ್. ಯಾವಾಗನ ಆನ್ ಮಾಡು, ನ್ಯೂಸ್ ನೋಡ್ತಾ ಇರ್ತಾರೆ. ಈ ವಾಕ್ಯ, ಈ ವಚನ. ಹಲ್ಲೆಲೂಯಾ. ಮೊದಲು ಒಂದು ಊರಲ್ಲಿ 1 TV 2 TV 3 TV ಇತ್ತು. ಹೋಗಿ ಕಿಟಕಿಗಳಲ್ಲಿ ಕೂಡ ನೋಡ್ತಾ ಇದ್ರು ಜನ, ಬಾಗಿಲಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು. ಒಂದು ಥಿಯೇಟರ್ ತರ ಆಗ್ಬಿಡ್ತಾ ಇತ್ತು. ಯಾರ ಮನೆಯಲ್ಲ ಟಿವಿ ಇದೆ, ಕರೆಕ್ಟ್ ಅಲ್ವಾ? ಆಮೇಲೆ ಮನೆಗೆ ಬಂತು. ಆಮೇಲೆ ಇಲ್ಲಿ ಹೇಳಿ, ಇನ್ನೊಂದಿದೆ ಹೇಳಿ, ಹೇಳ್ತೀನಿ ಬೇಗ. ರೂಮ್ ಬಂತು. ಒಂದ್ ಮನೆಗೆ ಹೋಗಿ 3 ರೂಮ್ ಇದ್ರೆ 3 ಇರ್ತೈತೆ, ಹಾಲ್ ಬಿಟ್ಟು ಇದೆಯಾ? ಕರ್ಕೊಂಡೋಗಿ ತೋರಿಸ್ಬೇಕಾ? ಆಮೇಲೆ ರೂಮ್ಗೆ ಬಂತು. ಅಲ್ಲಿಂದ ನಾವು ಹಾಸ್ಪಿಟ್ಲ್ಗೆ ಹೋಗಿ, ಇಲ್ಲ ಅದು ಲಾಸ್ಟ್ ಕೈಗೆ ಬಂದಿದೆ ಅಂತ ಹೇಳ್ತೀವಿ. ಹಾಸ್ಪಿಟಲ್ ಯಾವ ಶೋರೂಮ್ ಟಿವಿ. ಅಲ್ಲೆಲ್ಲ ಈಗ ಲಾಸ್ಟ್ ಎಲ್ಲಿಗೆ ಬಂದಿದೆ ಅಂದ್ರೆ ಕೈಗೆ ಬಂದಿದೆ, ನಮ್ಮ ಮೊಬೈಲ್ ಒಳಗಡೆ ಬಂದಿದೆ. ಯಾವ ನ್ಯೂಸ್ ಚಾನೆಲ್ ಬೇಕಾದ್ರೂ ಬಂದಿದೆ ನಮ್ಮ ಕೈಯಲ್ಲಿ. ಈ ವಾಕ್ಯ ಅವತ್ತೇನಾದ್ರೆ ಯೇಸು ಕ್ರಿಸ್ತನ್ ಬರ್ತಾನೆ, ಲೈವ್ ಬಿಡ್ತಾ ಇರ್ತಾನೆ. ನಾವು ಕೂತಿ ಜಾಗದಲ್ಲಿ ನೋಡ್ತಾ ಇರ್ತೀವಿ ಟಿವಿಯಲ್ಲಿ.
ಮೊಬೈಲ್ ಸಿಸ್ಟಮ್ ಪ್ರಾಜೆಕ್ಟರ್ ಇನ್ನು ಆ ಕಾಲಕ್ಕೆ ಎಲ್ಲೆಲ್ಲೋ ಏನೇನೋ ಬಿಟ್ಟಿರ್ತಾರೆ. ಸ್ಟೇಡಿಯಂ ಹತ್ರ ಇಟ್ಟಿದ್ದಾರೆ ದೊಡ್ಡ ದೊಡ್ಡ ಬ್ಯಾನರ್ಗಳು, ಕಟೌಟರ್ಗಳು, ಅದ್ರ ಮೇಲೆ ಕೂಡ ಬಿಡ್ತಾ ಇರ್ತಾರೆ. ಕ್ರಿಕೆಟ್ ಬಿಡ್ತಾರಲ್ಲ, ನೇರವಾಗಿ ಅದನ್ನ ಬಂದು ಇಳಿಯೋದನ್ನ ಹಂಗೆ ಕ್ಯಾಚ್ ಮಾಡ್ತಾ ಇರ್ತಾರೆ ಈ ಟಿವಿ ಚಾನಲ್. ಇವಾಗ ಏನ್ ನೋಡಿ, ಎಲ್ಲನ ಒಂದು ನಡೆದ್ರೆ ಯಾರನ್ನ ಒಂದು ನ್ಯೂಸ್ ಚಾನಲ್ ಅಲ್ಲಿ ಇದ್ದೇ ಇರ್ತದೆ. ಎಲ್ಲೆಲ್ಲೋ ನಡೆಯೋದನ್ನ ಪ್ರಪಂಚದಲ್ಲಿ ನಾವು ಇವತ್ತು ಆನ್ ಸ್ಪಾಟ್ ಅಲ್ಲಿ ಆ ಟೈಮ್, ಇವತ್ತು ಕ್ರಿಕೆಟ್ ನಡೀತಿರೋದನ್ನ ಆ ಟೈಮ್ಗೆ ನೋಡ್ತಾ ಇರ್ತೀವಿ. 2020 ಫುಟ್ಬಾಲು, ಒನ್ ಡೇ ಮ್ಯಾಚು, ಅಥವಾ ಇನ್ನೊಂದು ಯಾವ್ದಿದೆ ಕ್ರಿಕೆಟಲ್ಲಿ ಒನ್ ಡೇ ಮ್ಯಾಚ್, ಅದು ಟೆಸ್ಟ್ ಮ್ಯಾಚ್, ಆ ಟೈಮ್ ನೋಡ್ತಾ ಇರ್ತೀವಿ. ಯಾಕೆ ಲೈವ್ ಇರೋದ್ರಿಂದ. ಇಲ್ಲಿ ಆ ವಾಕ್ಯನೇ ಲೈವ್ಗೆ ಸಂಬಂಧಪಟ್ಟಿದೆ, ಲೈವ್ಗೆ ಸಂಬಂಧಪಟ್ಟಿದ್ದ ವಾಕ್ಯ. ಯೇಸು ಕ್ರಿಸ್ತನ್ ಬರೋದನ್ನ ಲೈವ್ಗಳಲ್ಲಿ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರು ಕಣ್ಣು ನೋಡ್ತಾರೆ. ಆತನನ್ನ ಹಿರಿದವರು ಕೂಡ ನೋಡ್ತಾರೆ, ರೋಮನ್ಸ್ ಕೂಡ ಅವ್ರನ್ನ ನೋಡ್ತಾರೆ. ಇದೇ ಆ ವಾಕ್ಯ, ಹಿಂಗೆ ಆತನ ಅವತ್ತು ನೋಡ್ತಾರೆ. ಇನ್ನು ಈ ವಾಕ್ಯ ಕೂಡ ನೆರವೇರಿದೆ. ಈಗ ನಾನು ಒಂದು ನೆರವೇರ್ತಂತೆ ಹೇಳಿ, ಯಾವ್ದೇಳಿ ಪಾರಿವಾಳಗಳಂತೆ ಆರ್ಕೊಂಡು ಬರ್ತಾರೆ, ನೆರವೇರಿ. ಅಲ್ಲೆಲುಯ್ಯ. ಎಫ್ರಾಯಿಮ್ ಮೇಯಿಸುವ ಮಂದೆ ಗಾಡಿ, ಅದು ನೆರವೇರಿದೆ. ಅಲ್ಲೆಲುಯ್ಯ. ಫ್ಲೈಟ್ ಕಂಡಿದ್ದೀರಿ ತೋರಿಸ್ಕೊಟ್ಟೆ ವಾಕ್ಯ, ಅದು ನೆರವೇರಿದೆ. ಅಲ್ಲೆಲುಯ್ಯ. ಕೊರಿಯರ್ ಸರ್ವಿಸ್ ನೆರವೇರಿದೆ. ಈ ವಾಕ್ಯ ಇನ್ನೂ ನೆರವೇರಿಲ್ಲ. ಸ್ಪಿರಿಟ್ ಆಫ್ ಗಾಡ್. ನಿಮ್ಗೆ ಯಾಕೆ ಈ ವಾಕ್ಯಗಳೆಲ್ಲ ಹೇಳ್ತೀನಿ ಅಂದ್ರೆ, ನಿಮ್ಗೆ ಬೈಬಲ್ ಮೇಲೆ, ದೇವ್ರ ಮೇಲೆ ಆಸಕ್ತಿ ಜಾಸ್ತಿ ಆಗಲಿ, ಹೆಚ್ಚಾಗ್ಲಿ ಅಂತ. ಅದು ಓದಕ್ಕೆ ನಿಮ್ಗೆ ಎಂಕರೇಜ್ ಆಗುತ್ತೆ. ನಮ್ಮನ್ನ ಪ್ರಶ್ನಿಸ್ತಾರೆ ಜನ, ಹೊರಗಡೆಯವರು ಇಂಥ ಮಾತುಗಳು ಹೇಳಿ ಆಶ್ಚರ್ಯಪಟ್ಟು ನಿನಗೂ ನಮಸ್ಕಾರ ಮಾಡ್ತಾರೆ, ನಿನ್ ದೇವ್ರಿಗೂ ಒಂದು ದಂಡ ಇರ್ತಾರೆ. ನಾವು ಜ್ಞಾನಿಗಳ ತರ ಮಾತಾಡ್ಬೇಕು. ಡಾಕ್ಟರೇ ಸಿಕ್ಬಿಡ್ತಾನೆ, ಏನ್ ಮಾಡ್ತೀನಿ ನೀನು? ಒಂದು ಇಂಜಿನಿಯರೇ ಸಿಕ್ಬಿಡ್ತಾನೆ ನಿನ್ಗೆ ಈ ವಾಕ್ಯಗಳು ಕೊಡು. ಒಂದು ಸೈನ್ಸ್ ನಿನ್ನ ಪ್ರಶ್ನೆ ಮಾಡ್ಬಿಡ್ತಾನೆ, ಒಂದು ವಿಜ್ಞಾನಿ. ನೀನು ಈ ವಾಕ್ಯ ಎತ್ಕೊಡು ಅವ್ರಿಗೆ, ವಾಹ್ ಇವ್ ನನಗಿಂತ ಬುದ್ಧಿವಂತ, ನಾನು ಸುಮ್ಮನೆ ಶೂಟ್ ಹಾಕಿದ್ದೀನಿ, ನನಗಿಂತ ಬುದ್ಧಿವಂತ, ನಾನು ಡಾಕ್ಟ್ರು ಸುಮ್ಮನೆ. ನೋಡು ಇವ್ರು ಎಷ್ಟು ಕ್ಲೀನ್ ಆಗಿ ಮಾತಾಡ್ತಾರೆ, ಎಷ್ಟು ಜ್ಞಾನ ಇದೆ ಬೈಬಲ್. ನೀನ್ ಹಂಗೆ ಮಾತಾಡ್ಬೇಕು. ಹೇಳಕ್ಕಾಗಲ್ಲ ಮನುಷ್ಯರು. ನನ್ನನ್ನೆಲ್ಲ ವಿಚಿತ್ರ ಜನಗಳು ಪ್ರಶ್ನೆ ಮಾಡಿದ್ದಾರೆ ಬೈಬಲ್ ವಿಷಯದಲ್ಲಿ. ವಿಚಿತ್ರವಾಗಿ ಮಾಡಿದ್ದಾರೆ ಪ್ರಶ್ನೆಗಳು, ಉತ್ತರ ಕೊಡಬೇಕು. ಆಮೇಲೆ ಅಲ್ಲೆಲುಯ್ಯ. ಏನಿಲ್ಲ ವಾಕ್ಯ ಇದೆ, ಲೈವ್ ಬರ್ಕೋಬೇಕು. ಅಲ್ಲಲ್ಲೇ ಲೈವ್, ಫ್ಲೈಟು, ಟೆಲಿಫೋನ್ ಅಂತ ಬರ್ದ್ರೇನೆ ನಿಮ್ಗೆ ಹಂಗೆಲ್ಲ ಗಮನ ಇರ್ತದೆ ಅನ್ಬೇಡಿ. ನಿಮ್ ಬೆಲೆ ಕೆಲ್ಸಗಳು ಜಾಸ್ತಿ, ಬಿಸಿ, ಅಷ್ಟು ಗ್ಯಾಪ್ ಇಟ್ಕೊಳಕ್ ಆಗಲ್ಲ. ಹೌದು. ಅಲ್ಲೆಲುಯ್ಯ. ಅದು ಫ್ರಿಜ್ ಇದ್ದಿರ್ಸೋಯ್ತು, ಫ್ರಿಜ್ ಇಲ್ಲ ಅಂದ್ರೆ ಇನ್ನೂ ಕಷ್ಟ ಆಗ್ತಾ ಇತ್ತು. ಫೋನ್ ಇದ್ದಿರ್ಸೋಯ್ತು, ಫೋನ್ ಇಲ್ಲ ಅಂದ್ರೆ ಇದ್ದಿದ್ದು ಕಷ್ಟ ಆಗ್ತಾ ಇತ್ತು. ಆಮೇಲೆ ಫೋನ್ ಇಲ್ಲ ಅಂದ್ರೆ ಎಲ್ಲಾರ್ಗು ಹೋಗಿ ನೇರವಾಗಿ ಹೇಳ್ಬೇಕು. ಇವಾಗ ಎಲ್ಲ ಟೆಲಿಫೋನಲ್ಲೇ ಹೇಳ್ಬಿಡ್ತಾರೆ. ಫ್ರಿಜ್ ಇದ್ರೆ ಎತ್ತಿಕೊಂಡು ತಿನ್ಬೋದು. ಆಮೇಲೆ ಒಂದ್ಸಾರಿ ಸಾರು ಮಾಡೋದು, ಒಂದ್ಸಾರಿ ಅನ್ನ ಮಾಡೋದು ತಪ್ಪೈತೆ. ಹಲ್ಲೆಲೂಯಾ. ಆಮೇನ್. ಬನ್ನಿ ವಾಕ್ಯಕ್ಕೆ ಲಾಸ್ಟ್ ಇನ್ನೊಂದು ವಾಕ್ಯ. ಆ ಥರ ಹೇಳಿದ್ರೆ ಜಾಸ್ತಿ ಇದೆ. ಇನ್ನೊಂದು ವಾಕ್ಯ ಮಾತ್ರ ನಿಮ್ಗೆ ತೋರಿಸ್ಕೊಡ್ತೀನಿ. ಯೂದ ಗ್ರಂಥ 1ನೇ ಅಧ್ಯಾಯ. ಈ ತರ ತುಂಬಾ ಇದೆ ಬೈಬಲಲ್ಲಿ. ಸೈನ್ಸು, ಗಾಡಿಗಳ ಬಗ್ಗೆ ಹೇಳಿದ್ರು, ಪಂಜುಗಳು, ರಥಗಳು ಕೇಳಿದ್ರಲ್ಲ. ಸೆಕೆಂಡ್ ವಾಕ್ಯ ಹಲ್ಲೆಲೂಯಾ. ರಭಸವಾಗಿ ಓಡ್ತಾರೆ. ಹೋಗಿ ಒಂದ್ಸಾರಿ ಯಾವತ್ತಾರ ನೀವು ನೈಟಲ್ಲಿ ಟಾಪಿಕಲ್ಲಿ ಬರೋಗಿ ಈ ವಾಕ್ಯನ ಜ್ಞಾಪಕ ಮಾಡ್ಕೊಳ್ಳಿ. ಹಿಂಗೆ ಕಾರು, ಟೂ ವೀಲರು, ನೀವು ಕೂತಿರೋ ಬಸ್ ತಿರುಗಿಸಿ ರೋಡಲ್ಲಿ ನೋಡಿ ಹೆಂಗಿ ಒಂದ್ ಕಡೆ ರೆಡ್ ಕಲರ್, ಒಂದ್ ಕಡೆ ಯೆಲ್ಲೋ ಕಲರ್. ಹಿಂಗ ಹೋಗೋ ಕಲರ್ ಎಲ್ಲ ರೆಡ್ ಇರ್ತದೆ, ಈ ಕಡೆ ಆ ಕಡೆ ನಮ್ಗೆ ಆಪೋಸಿಟ್ ಬರೋ ಕಲರ್ ಎಲ್ಲ ಯೆಲ್ಲೋ ಕಲರ್. ನೋಡಲ್ಲಿ ಫಳ ಫಳ ಮಂಜುಗಳಂತೆ ಅಂತ ಹೇಳ್ತಾರೆ. ಒಬೇದ ಗ್ರಂಥದಲ್ಲಿರೋದು ಸ್ಯಾಟಲೈಟು, ಮನುಷ್ಯನು ಆಕಾಶಕ್ಕೆ ಹೋಗಿ ಸ್ಟೇ ಮಾಡೋದನ್ನು ಬರೀತಾರೆ. ರಾಕೆಟ್ ಬಗ್ಗೆ ಬರೀತಾನೆ. ಆಮೆನ್. ಲಾಸ್ಟ್ ವಾಕ್ಯ ಓದಿ. ಯೂದ 1:14. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೆಯ ತಲೆಯವನಾದ ಆನೋಕನು ಆಮೇಲೆ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೂ ನ್ಯಾಯ ತೀರಿಸುವುದಕ್ಕೆ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳಿಗೆ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿಯೂ ಅವರನ್ನು ಖಂಡಿಸುವುದಕ್ಕೂ ಬರುತ್ತಾನೆ. ಈ ವಾಕ್ಯ ಏನಂದ್ರೆ, ಯೇಸು ಕ್ರಿಸ್ತನು
ಎರಡನೇ ಸಾರಿ ಸೆಕೆಂಡ್ ಕಮಿಂಗ್ಸ್ ಬಗ್ಗೆ ವಾಕ್ಯ. ಅರ್ಮಗೆದೋನ್ ಯುದ್ಧ ಮುಂಚೆ 7 ವರ್ಷ ಉಪದ್ರವ ಕಾಲ ಆದ್ಮೇಲೆ ಈತನು ಬರ್ತಾನೆ. ಲಕ್ಷ ದೂತರನ್ನ ಕರ್ಕೊಂಡು ಬರ್ತಾನೆ. ಇವ್ರು ಯಾರು ಅಂದ್ರೆ ಆತನ ಸಭೆನ ಕರ್ಕೊಂಡು ಬರ್ತಾನೆ. ಆತನಿದ್ದಂಗೆ ನಾವು ಇರ್ತೀವಿ. ಆತನಿರೋ ತರನೇ ಅದನ್ನ ಇಲ್ಲಿ ಬರೀತಾ ಇದ್ದಾನೆ ಏನೋಕ. ನೋಡ್ದಾ, ಇವನ್ ಬರೆಯುವ ಕೂಡ ಟೆಕ್ನಾಲಜಿ ಇಲ್ಲ. ಅದನ್ನ ಅವಾಗ್ಲೇ ನೋಡ್ಬಿಟ್ಟಿದ್ದಾನೆ. ಬರೋ ಸೀನ್ ಎಲ್ಲ ಏನೋಕನು. ಇದಕ್ಕೆ ಏನಂತಾರೆ ಅಂದ್ರೆ ಲೋಕದವರು ಸೈಂಟಿಸ್ಟು ಏರಿಯಾ 51 ಅಂತ ಹೊಡೀರಿ ಮೊಬೈಲಲ್ಲಿ. ಏರಿಯಾ 51 ಅಂತ ಹೊಡೆದ್ರೆ ಆ ಜಾಗದಲ್ಲಿ ಯಾರನ್ನು ಹೋಗೋಕೆ ಬಿಡಲ್ಲ. ಅಮೇರಿಕದಲ್ಲಿ ಒಂದು ಜಾಗ, ಅಲ್ಲಿ ಏಲಿಯನ್ಸ್ ಬಂದು ನಿಲ್ತಾರೆ. ಅನ್ಯ ಗ್ರಹ ವಾಸಿಗಳವರು, ಅನ್ಯ ಗ್ರಹ ಜೀವಿಗಳು. ಇವರೊಂದು ದಿನ ಮಾನವ ಕುಲಕ್ಕೆ ವಿರೋಧವಾಗಿ ನಿಲ್ತಾರೆ. ಅವ್ರು ತುಂಬಾ ಒಳ್ಳೆಯವರು, ನಮ್ಗೆ ಸಹಾಯ ಮಾಡ್ತಾರೆ. ಒಬ್ಬ ಮನುಷ್ಯ ಏಲಿಯನ್ಸ್ ನನಗೆ ಸಿಕ್ಕಿದ್ದಾನೆ, ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಿ ತೆಗೆದ್ರೆ ಏನಿಲ್ಲ ಫ್ರಿಡ್ಜ್ ಒಳಗಡೆ. ಏಲಿಯನ್ಸ್ ಒಂದೇ ತರ ಇರ್ತಾರೆ. ಯಾವ ಏಲಿಯನ್ಸ್ ಇಲ್ಲ, ಅವ್ರು ನಮ್ಗೆ ಹಂಗೆ ಹೇಳ್ತಾರೆ, ನಮ್ಮ ದೇವರಿಗೆ ನಮ್ಗೆ ಹೇಳ್ತಾರೆ. ಒಂದು ದಿನ ಬರ್ತಾನೆ, ಸೈತಾನ ಡೂಪ್ಲಿಕೇಟ್ ಮಾಡಕ ಏಲಿಯನ್ಸ್ ಹೆಸರಲ್ಲಿ ನಮ್ಮನ್ನ ಇದು ಮಾಡ್ತಾರೆ, ಜನಗಳನ್ನ ಯಾಮಾರಿಸ್ತಾರೆ. ಯಾವ ಏಲಿಯನ್ಸ್ ಇಲ್ಲ, ಏನಿಲ್ಲ. ಇದ್ರೆ ಈ ಮನುಷ್ಯರು, ಬಿಟ್ರೆ ಪಿಸಾಚಿಗಳು, ನೆಕ್ಸ್ಟ್ ದೇವದೂತರು, ನೆಕ್ಸ್ಟ್ 24 ಮಂದಿ ಹಿರಿಯರು, ಪರಿಶುದ್ಧಾತ್ಮ, ಯೇಸು ಕ್ರಿಸ್ತನು, ತಂದೆಯಾದ ದೇವರು, 1,44,000 ಜನ ಪರಿಶುದ್ಧರು, ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ನೀತಿವಂತರು. ಇಷ್ಟೇ. ಇದು ಬಿಟ್ಟು ಇನ್ನು ಸೃಷ್ಟಿಯಲ್ಲಿ ಯಾವ ಪ್ರಾಣಿಗಳಿಲ್ಲ. ಮನುಷ್ಯ ಸತ್ರೆ ಆತ್ಮನ ಮೇಲಕ್ಕೋ ನರಕಕ್ಕೋ ಪರಲೋಕೋ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ವಾಕ್ಯ ಕ್ಲೀನ್ ಆಗಿ ಹೇಳ್ತದೆ, ವಾಕ್ಯ ಕರೆಕ್ಟ್ ಆಗಿ ಹೇಳ್ತಾ ಇದೆ. ಲಕ್ಷ ದೂತರೊಂದಿಗೆ ನ್ಯಾಯ ತೀರಿಸೋದಕ್ಕೆ ಬರ್ತಾರೆ. ಏಲಿಯನ್ಸ್ ಅಂತ ಅವ್ರು ಹೇಳ್ತಾರೆ. ಪಿಸಾಚಿ ಗೊತ್ತು ನಾವೇ ಬರೋದು, ಯೇಸು ಕ್ರಿಸ್ತನ್ ಬರೋದಂತ. ಮನುಷ್ಯರಲ್ಲಿ ಸುಳ್ಳು ಸುದ್ದಿಯನ್ನ ನೀವು ಹೊಡಿಬೇಕು. ಏರಿಯಾ 51 ಅಂತ ಹೊಡಿ, ಏಲಿಯನ್ಸ್ ಅಂತ ಬರ್ತದೆ. ಅನ್ಯ ಗ್ರಹ ಜೀವಿಗಳು ಅಂತ. ಅನ್ಯ ಗ್ರಹ ಜೀವಿಗಳು ಇರೋದೇ ಇಲ್ಲ. ನಾನು ಹೇಳಿದ್ನಲ್ಲ, ಮನುಷ್ಯರು ಇಲ್ಲ, ಪಿಸಾಚಿಗಳು, ದೆವ್ವಗಳು. ಅದು ಬಿಟ್ರೆ ದೇವದೂತರು, ದೇವರು, ನಮ್ಮ ತ್ರಿಯೇಕ ದೇವರು. ಒಂದು ಸೆಟಪ್ ಹೇಳಿದ್ನಲ್ಲ, ಒಂದು ಸೆಟಪ್ ಅಷ್ಟೇ. ಆಮೆನ್, ಹಲ್ಲೆಲೂಯಾ. ಜನರನ್ನು ಯಾಮಾರಿಸಿ ನಮ್ಮ ದೇವರಿಗೆ ನಮಗೆ ವಿರುದ್ಧವಾಗಿ ಯುದ್ಧಕ್ಕೆ ನಿಲ್ಲಿಸೋ ಕಾರ್ಯ. ಇದು ಯಾರಂದ್ರೆ ಲಕ್ಷೋಪಲಕ್ಷ ಅಂತ ಬರ್ದಿರೋದು ನಾವು ಯೇಸು ಕ್ರಿಸ್ತ ನಮ್ಮ ಜೊತೆ ಬರೋ ದೇವದೂತರು. ಕೆಳಗೆ ಕೇಳಿದ್ದೀವಿ. ಆಮೆನ್, ಹಲ್ಲೆಲೂಯಾ. ಸಮಾಪ್ತಿಯಲ್ಲಿ ನಡೆಯೋದನ್ನ ಬರೀತಾ ಇದ್ದಾನೆ. ನ್ಯಾಯ ತೀರ್ಪನ್ನ ಬರೀತಾ ಇದ್ದಾನೆ. ಸೆಕೆಂಡ್ ಕಮಿಂಗ್ಸ್ ಅಲ್ಲಿ ಬರೀತಾ ಇದ್ದಾರೆ. ಅದನ್ನ ಜೊತೆ ಬರೋ ನಮ್ಮನ್ನ ಸೇರಿಸಿ ಬರೀತಾರೆ. ಇದಕ್ಕೆ ಏಲಿಯನ್ಸ್ ಅಂತ ಅವ್ರು ಕತೆ ಕಟ್ತಾರೆ. ಸೈಂಟಿಸ್ಟ್ಗಳು, ಕೆಲವು ಜ್ಞಾನಿಗಳು, ಕೆಲವು ಕರ್ತರು, ಕೆಲವು ವಿಮರ್ಶಕರು ಆ ರೀತಿ ಕತೆ ಕಟ್ತಾ ಇದ್ದಾರೆ. ಇದು ಬೈಬಲಲ್ಲಿರೋ ಟೆಕ್ನಾಲಜಿ, ಬೈಬಲಲ್ಲಿರೋ ಸೈನ್ಸ್, ಬೈಬಲಲ್ಲಿರೋ ಜ್ಞಾನ. ಆಮೇಲೆ ನಮ್ಮ ಹತ್ರ ನಮ್ಮ ಮನೆಯಲ್ಲಿ ಏನೇನಿದೆಯೋ ಬೈಬಲ್ ನೋಡಿ 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 ಒಂದೊಂದು ಕಂಡುಹಿಡಿದಿದ್ದಾರೆ. ಆಕ್ಚುಲಿ ಫ್ಲೈಟ್ ಬಗ್ಗೆ ನಿಮ್ಗೆ ಹೇಳಿದೆ, ಅದು ಕಂಡುಹಿಡಿದು ರೈಟ್ ಬ್ರದರ್ಸ್ ಅಂತ, ಅವ್ರು ಬೇರೆ ಹೆಸರಿದೆ. ಅವ್ರ ಪಾಸ್ಟು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ತಿರ್ಕೊಂಡ್ ಬರ್ತಾರಲ್ಲ, ಇವು ಒಂದು ಫ್ಲೈಟ್ ಕಂಡುಹಿಡಿದು ಕೊಟ್ಬಿಟ್ರೆ ಗಾಡಿ ಇಲ್ಲ ಇರೋದು, ಅಲ್ಲಿ ಟ್ರಾಫಿಕ್ ಇರಲ್ಲ, ಆರಾಮಾಗಿ ಬೇಗ ಮುಗಿಸ್ಕೊಂಡ್ ಬರ್ತಾರೆ ಅಂತ ಪಾಸ್ಟ್ಗೋಸ್ಕರ ಕಂಡುಹಿಡಿದೆ. ಇದನ್ನು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಂಡು. ಆಮೇಲೆ ಅವರಿಬ್ರು ಪಾಸ್ಟ್ ಮಕ್ಕಳೇ, ಪಾಸ್ಟ್ಗೋಸ್ಕರ ಅದನ್ನ ಕಂಡುಹಿಡಿದ್ರು. ಬೈಬಲ್ ಪ್ರಿಂಟ್ ಮಾಡ್ಬೇಕಂತ ಬೈಬಲ್ ಮಿಸ್ಸಿಂಗ್ ಅನ್ನ ಕಂಡುಹಿಡಿದ್ರು. ಅದು ಇವತ್ತು ಲೋಕದಲ್ಲಿ ವಿದ್ಯಾಭ್ಯಾಸ, ಎಜುಕೇಶನ್, ಆಫೀಸ್ ಕೆಲಸಗಳಿಗೆ ಎಲ್ಲ ಪ್ರಿಂಟಿಂಗ್ ಮಾಡ್ತಾರೆ. ನ್ಯೂಸ್ ಪೇಪರ್ ನೋಡಿದ, ಬೈಬಲ್ ಸೈನ್ಸ್ ಇದೆ. ಬೈಬಲ್ ಸತ್ಯ, ಬೈಬಲ್ ನಿಜ ಇದೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ಅದ್ಭುತವಾಗಿ ಈ 50 ನಿಮಿಷಗಳು ನಮ್ಮ ಹತ್ರ ಮಾತಾಡಿದ್ದೇನೆ. ನೀನು ಸತ್ಯ ದೇವರಪ್ಪ. ಬೈಬಲಲ್ಲಿ ವಿಜ್ಞಾನವಿದೆ, ಬೈಬಲಲ್ಲಿ ಟೆಕ್ನಾಲಜಿ ಇದೆ, ಬೈಬಲಲ್ಲಿ ಸತ್ಯವೇದದಲ್ಲಿ ಸೈನ್ಸ್ ಇದೆ ಅನ್ನೋದನ್ನ ಸುಮಾರು ಒಂದು 10 ವಾಕ್ಯಗಳ ಮೂಲಕ ನಮ್ಮ ಹತ್ರ ಮಾತಾಡಬೇಕು. ಇನ್ನು ಹೆಚ್ಚಾಗಿ ಮಕ್ಕಳು ಓದುವಾಗ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಈ ವಾಕ್ಯಗಳು ಇವರನ್ನ ಪ್ರೋತ್ಸಾಹಿಸಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೇಳೋ ಪ್ರತಿಯೊಬ್ಬರು ಕೂಡ
ಈ ಮಾತುಗಳನ್ನ ಕೇಳಿ ಜ್ಞಾನವನ್ನ ಹೊಂದಿ ಇನ್ನು ಸತ್ಯವೇದವನ್ನ ಚೆನ್ನಾಗಿ ಓದಿ ರಾತ್ರಿ ಹಗಲು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ನಿದ್ರೆ ಬರ್ದೇ ಇರುವಾಗ ನಿದ್ರೆ ಬಂದ್ರೆ ಕೂಡ ಓದಿ ಈ ಬೈಬಲ್ ಅನ್ನು ಚೆನ್ನಾಗಿ ತಿಂದು ಹರಿದು ಕುಡಿಯೋ ಹಾಗೆ ಕೃಪೆಯನ್ನು ತೋರಿಸಿ ಆಶೀರ್ವದಿಸಿ ಫಲಪಡಿಸಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿದ್ದೇನೆ. ಆಮೆನ್. ಆಮೆನ್.